ಸೊ ನಮಸ್ತೆ, ಗುಡ್ ಈವ್ನಿಂಗ್. ಓಕೆ, ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಓಕೆ, ಸೊ ಇವತ್ತು ನಾವು ಮಾಡ್ತಾ ಇರೋದು ಮೂನ್ ಮೆಡಿಟೇಷನ್. ಸೊ ಇದು ಬಂದು ಸ್ಟ್ರಾಬೆರಿ ಮೂನ್ ಅಂತ ಹೇಳಿದ್ರೆ, ಏನಿದು ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತ. ಏನಕ್ಕೆ ಇದಕ್ಕೆ ಸ್ಟ್ರಾಬೆರಿ ಮೂನ್ ಅಂತ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಬೇರೆ ಏನೂ ಇಲ್ಲ. ಈ ಒಂದು ಸೀಸನ್ ಅಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಸ್ಟ್ರಾಬೆರಿದು ಹಾರ್ವೆಸ್ಟ್ ಶುರು ಆಗತ್ತೆ ಅಂತ ಹೇಳ್ತಾರೆ. ಈಗ ನಮಗೆ ಹೆಂಗೆ ಸುಗ್ಗಿ ಟೈಮಲ್ಲಿ ನಾವು ಸಂಕ್ರಾಂತಿ ಎಲ್ಲ ಮಾಡ್ತೀವೋ, ಅದೇ ತರ ಈ ಒಂದು ಪೌರ್ಣಮಿಯ ಸಮಯದಲ್ಲಿ, ಎಸ್ಪೆಷಲಿ ಈ ಜೂನ್ ಮಂತ್ ಅಲ್ಲಿ ಬರುವಂತಹ ಒಂದು ಫುಲ್ ಮೂನ್ ಡೇ ಅಂದ್ರೆ ಪೌರ್ಣಮಿಯ ಟೈಮಲ್ಲಿ ಅಲ್ಲಿ ಸ್ಟ್ರಾಬೆರಿದು ಹಾರ್ವೆಸ್ಟ್ ಶುರು ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಸ್ಟ್ರಾಬೆರಿ ಮೂನ್ ಅಂತ ಕರೀತಾರೆ. ಓಕೆನಾ? ಸೊ ಜೊತೆಗೆ ಏನಪ್ಪ ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಸ್ಟ್ರಾಬೆರಿ ಕಲರ್ ಅಲ್ಲಿ ಯಾವ ತರ ಇರುತ್ತೆ, ನಮ್ಗೆ ರೆಡ್ ಕಲರ್ ಇದೆ ಅಲ್ವಾ? ಸೊ ಹಾಗಾಗಿ ಈ ರೆಡ್ ಕಲರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ರೆಡ್ ಅಂದ್ರೆ ಅದು ಒಂಥರ ರೆಡ್ ಅಲ್ಲ, ಪಿಂಕ್ ಅಲ್ಲ, ಎರಡು ಮಿಕ್ಸ್ ಆಗಿರೋ ಕಲರ್ ಇರುತ್ತೆ. ಸೊ ಆ ಒಂದು ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಅನ್ನೋದು ನಮಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನಮ್ಮ ಒಂದು ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ ಒಂದು ಹಾರ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮಲ್ಲಿರುವಂತ ಲವ್, ಕಂಪ್ಯಾಷನ್, ಇದೆಲ್ಲವನ್ನ, ನಮ್ಮ ಸಹನೆ, ಪ್ರೀತಿ, ಅನುಕಂಪ, ಇದೆಲ್ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ನಾವ್ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಯಾವ್ದೇ ಒಂದು ಜನರಲ್ ಆಗಿ ಯಾವ್ದಾದ್ರು ಒಂದು ಉಂಡನ್ನ ವಾಸಿ ಮಾಡ್ಕೋಬೇಕಂದ್ರೆ, ನಮ್ಗಾಗಿರುವಂತ ಪೇನ್, ಈಗ ರಿಲೇಶನ್ಶಿಪ್ ಅಲ್ಲಿ ಏನೋ ಗಲಾಟೆ ಆಗಿರುತ್ತೆ, ಅಥವಾ ಯಾರನ್ನೋ ನಾವು ಫರ್ಗಿವ್ ಮಾಡ್ಬೇಕಾಗಿರುತ್ತೆ, ಅಥವಾ ಯಾರನ್ನೋ ನಾವು ಅವ್ರನ್ನ ಕ್ಷಮಿಸಿ ಮುಂದೆ ಹೋಗ್ಬೇಕಾಗಿರುತ್ತೆ ಲೈಫಲ್ಲಿ, ಅಥವಾ ನಮಗೆ ಆಗಿರುವಂತಹ ಒಂದು ಮಾನಸಿಕವಾದಂತಹ ನೋವುಗಳನ್ನ ವಾಸಿ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ನಮ್ಗೆ ಈ ಒಂದು ಸ್ಟ್ರಾಬೆರಿ ಮೂನ್ ಡೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಬರೀ ಇವತ್ತು ಮಾತ್ರನಾ ಮೇಡಮ್ ಅಂದ್ರೆ ಇಲ್ಲ, ಯಾವುದೇ ಪೌರ್ಣಮಿಯನ್ನ ತಗೊಂಡ್ರು ಕೂಡ, ಯಾಕೆಂದ್ರೆ ಚಂದ್ರನನ್ನ ನಾವು ಅಸ್ಟ್ರಾಲಜಿ, ಜ್ಯೋತಿಷ್ಯದಲ್ಲಿ ಮನೋಕಾರಕ ಅಂತ ಹೇಳ್ತೀವಿ. ನಮ್ಮ ಭಾವನೆಗಳನ್ನ, ನಮ್ಮ ಒಂದು ಎಮೋಷನ್, ಮಾನಸಿಕವಾದಂತಹ ಒಂದು ಸ್ಥಿತಿಗತಿಗಳನ್ನ ಯಾವುದು ಅವಲಂಬಿಸಿರುತ್ತೆ ಅಂದ್ರೆ, ನಮ್ಮ ಒಂದು ಚಂದ್ರ, ನಮ್ಮ ಜಾತಕದಲ್ಲಿರುವಂತ ಚಂದ್ರ, ಚಂದ್ರನನ್ನ ಇದು ಅವಲಂಬಿಸಿರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಈ ಚಂದ್ರನನ್ನ ಕುರಿತು ನಾವು ಮೆಡಿಟೇಷನ್ ಅನ್ನ ಮಾಡಿದಾಗ ಏನಾಗುತ್ತೆ, ನಮ್ಮ ಭಾವನೆಗಳಲ್ಲಿ ಒಂದು ಸಮತೋಲನ ಉಂಟಾಗುತ್ತೆ. ಪದೇ ಪದೇ ಈಗ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ಅಂತ ಹೇಳ್ತೀವಲ್ವಾ, ಆ ರೀತಿಯಾದಂತಹ ಮೂಡ್ ಸ್ವಿಂಗ್ಸ್ ಇಂದ ನಾವು ಆಚೆ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಲ್ಲದೆ ಏನಪ್ಪಾ ಅಂದ್ರೆ, ಈ ಒಂದು ಚಂದ್ರ ನಮ್ಮ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ, ಜೊತೆಗೆ ನಮ್ಮ ಆಜ್ಞಾ ಚಕ್ರಕ್ಕೆ, ಚಕ್ರಗಳಲ್ಲಿ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹ ಅವನು ಚಂದ್ರ. ಸೊ ಆಜ್ಞಾ ಚಕ್ರ ಅನ್ನೋದೇನು, ನಮ್ಮ ಇಂಟ್ಯೂಷನ್ ಪವರ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಚಕ್ರ. ಸೊ ನಾವು ಯಾವಾಗ ಈ ಒಂದು ಮೂನ್ ಮೆಡಿಟೇಷನ್ ಅನ್ನ ಮಾಡ್ತೀವೋ, ಚಂದ್ರನ ಒಂದು ಪರಿಪೂರ್ಣ ಅನುಗ್ರಹ ನಮಗೆ ಸಿಗೋದ್ರ ಜೊತೆಗೆ ನಮ್ಮ ಇಂಟ್ಯೂಷನ್ ಪವರ್ ಇಂಪ್ರೂವ್ ಆಗುತ್ತೆ, ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಆಗುತ್ತೆ, ಜೊತೆಗೆ ನಮ್ಮ ವಿಜುವಲೈಸೇಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಇದೆಲ್ಲವನ್ನ ಮಾಡೋದಕ್ಕೆ ನಾವು ಈ ಒಂದು ಫುಲ್ ಮೂನ್ ಮೆಡಿಟೇಷನ್ ನ ಮಾಡ್ತೀವಿ. ಅಲ್ಲದೆ ಈ ಹುಣ್ಣಿಮೆಯ ದಿನ ನಾವು ಏನೇನೆಲ್ಲ ಮಾಡ್ಬೋದಪ್ಪ ಅಂತ ನೋಡಿದ್ರೆ, ಹುಣ್ಣಿಮೆ ಅನ್ನೋದು ಯಾವಾಗ್ಲೂ ನಮ್ಮಲ್ಲಿ ಇರುವಂತಹ ಬ್ಲಾಕೇಜಸ್ ನ ರಿಲೀಸ್ ಮಾಡೋದಕ್ಕೆ ಇರುವಂತಹ ದಿನ. ಅದು ಹಣಕಾಸಿನಗೆ ಸಂಬಂಧಪಟ್ಟಂತಹ ಬ್ಲಾಕೇಜ್ ಆಗಿರ್ಬೋದು, ರಿಲೇಶನ್ಶಿಪ್ ಸಂಬಂಧಪಟ್ಟ ಬ್ಲಾಕೇಜ್ ಆಗಿರಬಹುದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಬ್ಲಾಕೇಜ್ ಆಗಿರ್ಬೋದು, ನಮ್ಮ ವೃತ್ತಿಗೆ ಸಂಬಂಧಪಟ್ಟ ಬ್ಲಾಕೇಜ್ ಆಗಿರ್ಬೋದು. ಯಾವುದೇ ವಿಧವಾದಂತಹ ಬ್ಲಾಕೇಜ್ ಇದ್ರೂ ಸಹ ಆ ಬ್ಲಾಕೇಜ್ ಅನ್ನ ನಾವು ರಿಲೀಸ್ ಮಾಡೋದಕ್ಕೆ ಈ ಒಂದು ಫುಲ್ ಮೂನ್ ಡೇ ಅಥವಾ ಪೌರ್ಣಮಿಯ ದಿನವನ್ನ ನಾವು ಬಳಸ್ತೀವಿ. ಯಾಕಂದ್ರೆ ಇಲ್ಲಿಂದ ಮುಂದಕ್ಕೆ ಏನಾಗತ್ತೆ, ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ. ಹಾಗಾಗಿ ನಮ್ಮ ಲೈಫ್ ಇಂದ ನಾವು ಏನನ್ನ ಆಚೆ ಹಾಕ್ಬೇಕು ಅಂತಿರ್ತೀವೋ, ಅದನ್ನ ಇವತ್ ಆಚೆ ಹಾಕಿದ್ವಿ ಅಂದ್ರೆ ಅದು ಕೂಡ ಕ್ಷೀಣಿಸ್ತಾ ಹೋಗುತ್ತೆ ನಮ್ ಲೈಫ್ ಅಲ್ಲಿ ಅಂತ ಅರ್ಥ. ಅದೇ ರೀತಿ ನಾವೇನ್ ಮಾಡ್ತೀವಿ, ಅಮಾವಾಸ್ಯೆ ದಿನ, ನ್ಯೂ ಮೂನ್ ದಿನ ಏನಾಗುತ್ತೆ, ಏನ್ ಮಾಡ್ತೀವಿ ನಾವು, ನಮಗೆ ಏನು ಬೇಕು, ನಾವು ಏನ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಏನನ್ನ ನಮ್ಮ ಜೀವನಕ್ಕೆ ವೆಲ್ಕಮ್ ಮಾಡ್ಬೇಕಲ್ಲ, ಆ ವಿಷಯದ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಯಾಕೆ ಅಂದ್ರೆ ಅಲ್ಲಿಂದ ಮುಂದಕ್ಕೆ ಚಂದ್ರ ಏನಾಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಅದನ್ನ ವೃದ್ಧಿ ಚಂದ್ರ ಅಂತ ಹೇಳ್ತೀವಿ, ಶುಕ್ಲ ಪಕ್ಷ. ಇದರಿಂದ ಮುಂದಕ್ಕೆ, ಇವತ್ತಿಂದ ನಾಳೆಯಿಂದ ನಾವು ಕೃಷ್ಣ ಪಕ್ಷ ಅಂತೀವಿ, ಅದ್ರದ್ದು ಕ್ಷೀಣ ಚಂದ್ರ ಅಂತ ಹೇಳ್ತೀವಿ. ಚಂದ್ರ ಅದ್ರದ್ದು ಇದು ಕಡಿಮೆ ಆಗ್ತಾ ಕ್ಷೀಣಿಸ್ತಾ ಹೋಗುತ್ತೆ. ಹಾಗಾಗಿ
ಯಾವಾಗ ನಾವು ಇವತ್ತಿನ ದಿನ ನಾವು ಇದನ್ನೆಲ್ಲ ರಿಲೀಸ್ ಮಾಡ್ತೀವೋ, ಆಟೋಮೆಟಿಕ್ ಆಗಿ ನಮ್ಮ ಲೈಫಲ್ಲಿ ನಾವು ಏನನ್ನ ರಿಲೀಸ್ ಮಾಡ್ಬೇಕು ಅಂತ ಇದೀವೋ, ಯಾವ ಒಂದು ವಿಷಯದಿಂದ ನಾವು ಆಚೆ ಬರ್ಬೇಕು ಅಂತಿದೀವೋ, ಅಥವಾ ಯಾವುದೇ ಒಂದು ವಿಷಯವನ್ನ ನಾವು ಸರಿ ಮಾಡ್ಕೋಬೇಕು ಅಂತ ಇದೀವೋ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಅದಲ್ದೇನೆ ಏನೇನೆಲ್ಲ ಮಾಡ್ಬೋದು ಇವತ್ತು ನಾವು ಅಂತ ನೋಡಿದ್ರೆ, ಈಗ ಆದಷ್ಟು ಸಾಮಾನ್ಯ ಎಲ್ಲರಿಗೂ ಕೂಡ ಕ್ರಿಸ್ಟಲ್ಸ್ ಬಗ್ಗೆ ನಮಗ್ ಗೊತ್ತೇ ಇದೆ. ಓಕೆ, ಸೊ ನಮ್ಮ ಕ್ರಿಸ್ಟಲ್ಸ್ ಗಳನ್ನ ಈ ಒಂದು ಚಂದ್ರನ ಬೆಳಕಿನಲ್ಲಿ ಇಡೋದ್ರಿಂದ ಅದೇನಾಗುತ್ತೆ, ಕ್ಲೆನ್ಸಿಂಗ್ ಆಗಿ ಎನರ್ಜೈಸ್ ಆಗುತ್ತೆ. ಸುಮ್ನೆ ಇಟ್ಬಿಡ್ಬೋದಂದ್ರೆ ಇಲ್ಲ, ಅದನ್ನ ಒಂದ್ಸಲ ಸಾಲ್ಟ್ ವಾಟರ್ ಅಲ್ಲಿ ಡಿಪ್ ಮಾಡಿ ನಲ್ಲಿ ನೀರ್ ಕೆಳಗಡೆ ಹಿಡಿದು, ಇವಾಗ ಎಲ್ಲರ ಹತ್ರ ಆಲ್ಮೋಸ್ಟ್ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸ್ ಇರುತ್ತೆ, ಮಾಲೆ ಇರುತ್ತೆ, ಅಥವಾ ಏನಾದ್ರೂ ಒಂದಿರುತ್ತೆ, ಒಂದು ಮೆಡಿಟೇಷನ್ ಬಾಲ್ ಇರುತ್ತೆ, ಯಾವ್ದಾದ್ರು ಇರ್ಲಿ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, 8 ಫ್ಯಾಮಿಲಿ ಕ್ರಿಸ್ಟಲ್ಸ್ ಅಂದ್ರೆ ITE ಇಂದ ಕೊನೆಗೊಳ್ಳುವಂತಹ ಕ್ರಿಸ್ಟಲ್ ಅಂದ್ರೆ ಸೆಲೆನೈಟ್, ಪೈರೈಟ್, ಸೋಡಾಲೈಟ್, ಈ ರೀತಿ 8 ಫ್ಯಾಮಿಲೀಸ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ITE ಲಾಸ್ಟ್ ಅಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ ITE ಅಂತ ಬರುತ್ತೆ. ಓಕೆ, ಆ ITE ಫ್ಯಾಮಿಲಿ ಕ್ರಿಸ್ಟಲ್ಸ್ ಅನ್ನ ಯಾವುದೇ ಕಾರಣಕ್ಕೂ ನಾವು ನೀರಲ್ಲಿ ಅದ್ದಬಾರ್ದು ಅಥವಾ ನೀರಲ್ಲಿ ತೊಳಿಬಾರ್ದು, ಯಾಕಂದ್ರೆ ಅದು ಮುರಿದೋಗುತ್ತೆ. ಅದಕ್ಕೆ ತನ್ನನ್ನ ತಾನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ, ಎನರ್ಜೈಸ್ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಅದನ್ನ ನಾವು ಡೈರೆಕ್ಟ್ ಆಗಿ ಚಂದ್ರನ ಬೆಳಕಿನಲ್ಲಿ ಇಡಬಹುದು. ಸೊ ಚಂದ್ರನ ಬೆಳಕಿನಲ್ಲಿ ಇಡುವಾಗ ಒಂದು ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಬಳಸಬಾರದು. ನೀವು ಬೇಕಿದ್ರೆ ತಾಮ್ರ ತಟ್ಟೆಯಲ್ಲಿ ಇಡಿ, ಅಥವಾ ಗ್ಲಾಸ್ ಬೌಲ್ ಅಲ್ಲಿ ಇಟ್ರೆ ಬೆಸ್ಟ್. ಗ್ಲಾಸ್ ಬೌಲ್ ಅಲ್ಲಿ ಅಥವಾ ಗ್ಲಾಸ್ ತಟ್ಟೆಯಲ್ಲಿ ಇಟ್ರೆ ಬೆಸ್ಟ್ ನಿಮ್ ಕ್ರಿಸ್ಟಲ್ಸ್ ನ. ಸೊ ಅದ್ರಲ್ಲಿ ಇಡಿ, ಅಥವಾ ಸ್ಟೀಲ್ ಅಲ್ಲಿ ಬೇಕಾದ್ರೂ ಇಡಿ, ಆದ್ರೆ ಪ್ಲಾಸ್ಟಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಡೋದಿಕ್ಕೆ ಹೋಗ್ಬೇಡಿ. ಓಕೆ, ಇದು ಒಂದು ಪಾಯಿಂಟ್. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು ಇವತ್ತು ಅಂದಾಗ, ಅದು ಎಷ್ಟೊತ್ತಿಡ್ಬೇಕು ಕ್ರಿಸ್ಟಲ್ಸ್ ಅಂದ್ರೆ ಒಂದ್ 3 hours ಇರಿ, 2 to 3 hours ಇಡಿ ಸಾಕು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಇದು ಮೆಡಿಟೇಷನ್ ಮುಗಿದ್ಮೇಲೆ 7 ಗಂಟೆ ಆದ್ಮೇಲೆ ಒಂದ್ಸಲ ನಿಮ್ ಕ್ರಿಸ್ಟಲ್ಸ್ ನೆಲ್ಲ ವಾಶ್ ಮಾಡ್ಬಿಟ್ಟು ತಗೊಂಡೋಗಿ ಟೆರೆಸ್ ಅಲ್ಲಿ, ಇನ್ ಕೇಸ್ ಟೆರೆಸ್ ಅಲ್ಲಿ ಆಗಲ್ಲ ಮೇಡಮ್ ಅಂದ್ರೆ ಎಲ್ಲಾದ್ರೂ ಕಿಟಕಿ ಹತ್ರ ನಿಮ್ಗೆ ಆ ಚಂದ್ರದ ಒಂದು ಬೆಳಕು ಬರೋ ಜಾಗ ಎಲ್ಲಿದೆಯೋ ಅಲ್ಲಿಡಿ. ಬಟ್ ಇವಾಗ ತುಂಬಾ ಮಳೆ ಬರ್ತಿದ್ಯಲ್ಲ ಮೇಡಮ್, ಮೋಡ ಅಂದ್ರೆ ತೊಂದ್ರೆ ಇಲ್ಲ. ಮೋಡ ಇದ್ರೂ ಸಹ ಚಂದ್ರ ಕಾಣಿಸ್ತಾ ಇಲ್ಲ ಅಂತಂದ್ರು ಕೂಡ ಆ ಒಂದು ಫ್ರೀಕ್ವೆನ್ಸಿ, ಆ ಒಂದು ವೈಬ್ರೇಷನ್ ಯೂನಿವರ್ಸ್ ಅಲ್ಲಿ ಮತ್ತೆ ನಮ್ಮ ಸರೌಂಡಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿ ಇಡಬಹುದು. ಓಕೆ, ಇದು ಒಂದು. ಕೆಲವೊಬ್ರ ಹತ್ರ ಏನಂದ್ರೆ, ಈಗ ನ್ಯೂಮರಾಲಜಿ ರಿಲೇಟೆಡ್ ಯಂತ್ರಗಳಿರುತ್ತೆ, ಅಥವಾ ವಾಸ್ತು ರಿಲೇಟೆಡ್ ಯಂತ್ರಗಳು, ಚಕ್ರಗಳು, ಪಿರಮಿಡ್ಸ್ ಎಲ್ಲ ಇರುತ್ತೆ. ಅವುಗಳನ್ನ ಕೂಡ ನಾವು ಇವತ್ತಿನ ದಿನ ಏನಿಲ್ಲ, ಅದನ್ನ ನೀವು ವಾಶ್ ಮಾಡೋಂತಹ ಒಂದು ಮೆಟೀರಿಯಲ್ ಆಗಿದ್ರೆ ವಾಶ್ ಮಾಡಿ. ಫಾರ್ ಎಕ್ಸಾಂಪಲ್ ಕಾಪರ್ದು ಅಥವಾ ಸಿಲ್ವರ್ದು ಅದೆಲ್ಲ ಆದ್ರೆ ಒಂದ್ಸಲ ವಾಶ್ ಮಾಡಿ. ಇಲ್ಲ ಅಂದ್ರೆ ಜಸ್ಟ್ ನೀವೇನ್ ಮಾಡ್ಬೋದು, ಅದಕ್ಕೆ ನೀರನ್ನ ಸುಮ್ನೆ ಪ್ರೋಕ್ಷಣೆ ಮಾಡಿ, ಒಂಚೂರು ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡಿ ಅಗರಬತ್ತಿಯಲ್ಲಿ ಕ್ಲೆನ್ಸಿಂಗ್ ಮಾಡ್ಬಿಟ್ಟು, ಅದಕ್ಕೆ ಒಂದ್ಸಲ ಅಗರಬತ್ತಿ ತೋರಿಸ್ಬಿಟ್ಟು ಅದನ್ನ ಚಂದ್ರನ ಬೆಳಕಿನಲ್ಲಿ 1-2 hours ಇಟ್ಟು ಎನರ್ಜೈಸ್ ಮಾಡಿ, ಅದನ್ನು ಕೂಡ ಇಟ್ಟೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ಏನೇ ಅದ್ರಲ್ಲಿ ಅನ್ವಾಂಟೆಡ್ ಎನರ್ಜೀಸ್ ಇದ್ರು ಕ್ಲಿಯರ್ ಆಗಿ ಪಾಸಿಟಿವ್ ಎನರ್ಜಿ ಫಿಲ್ ಆಗುತ್ತೆ. ಓಕೆ, ಆಮೇಲೆ ತೆಗೆದು ನೀವು 3-4 hours ಆದ್ಮೇಲೆ ತೆಗೆದು ಒಳಗಿಟ್ಕೋಬಹುದು. ಸೊ ಕೆಲವ್ರು ಹೇಳ್ತಾರೆ ರಾತ್ರಿ ಪೂರ್ತಿ ಬಿಡಿ ಅಂತ, ಬಟ್ ರಾತ್ರಿ ಪೂರ್ತಿ ಬಿಡಕ್ ಹೋಗ್ಬೇಡಿ. ಏನಕ್ಕೆ ರಾತ್ರಿ ಪೂರ್ತಿ ಬಿಡೋದ್ ಬೇಡ ಅಂದ್ರೆ, ಯೂಶುವಲಿ ಏನಾಗುತ್ತೆ, ಆಫ್ಟರ್ 12 ನಾವೇನ್ ಹೇಳ್ತೀವಿ, ನಿಶಾಚರಗಳು ಓಡಾಡೋ ಸಮಯ ಅಂತ ಹೇಳ್ತೀವಿ ಅಲ್ವಾ. ನಿಶಾಚರಗಳು ಅಂದ್ರೇನು, ಅದು ನೆಗೆಟಿವ್ ಎನರ್ಜೀಸ್. ಸೊ ಹೇಗೆ ನಾವು ಇಷ್ಟೊತ್ತು ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಇತ್ತು, ನೆಕ್ಸ್ಟ್ ಆ ನೆಗೆಟಿವ್ ಎಂಟಿಟೀಸ್ ಓಡಾಡಕ್ ಶುರು ಮಾಡುತ್ತೆ, ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆ ಎನರ್ಜಿ ಕ್ರಿಸ್ಟಲ್ ಹೇಗೆ ಏನ್ ಎನರ್ಜಿ ಇದೆಯೋ ಅದನ್ನ ರಿಸೀವ್ ಮಾಡ್ಕೊತಾ ಹೋಗುತ್ತೆ. ಹಾಗಾಗಿ ಒಂದು ಮ್ಯಾಕ್ಸಿಮಮ್ 11 ವರೆಗೂ ಇಟ್ಕೊಂಡು ಅದಾದ್ಮೇಲೆ ತೆಗೆದು ನಿಮ್ ಕ್ರಿಸ್ಟಲ್ಸ್ ನ ಮನೆ ಒಳಗಡೆ ತೆಗೆದಿಟ್ಕೊಳ್ಳಿ. ಓಕೆ, ಅದಾದ್ಮೇಲೆ ಮತ್ತೆ ಅದನ್ನೇನು ಕ್ಲೆನ್ಸಿಂಗ್ ಮಾಡ್ಬೇಕು ಅಂತೇನಿಲ್ಲ, ಪ್ರೋಗ್ರಾಮಿಂಗ್ ಬೇಕಾದ್ರೆ ನೀವು ಪ್ರೋಗ್ರಾಮಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಯೂಶುವಲಿ ಇದೊಂದು ತುಂಬಾ ಬೆಸ್ಟ್ ಐಟಮ್, ಇದು ನಾ ಹೇಳೋದು ಇವಾಗ, ಮೂನ್ ವಾಟರ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ. ಏನಿದು ಮೂನ್ ವಾಟರ್ ಅಂದ್ರೆ, ಇದು ಅಷ್ಟೇ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಬಳಸಬಾರದು. ಬೆಸ್ಟ್ ಅಂದ್ರೆ ಗ್ಲಾಸ್ ಬಾಟಲ್. ಸೊ ಗ್ಲಾಸ್ ಬಾಟಲ್ ಅಲ್ಲಿ ಕುಡಿಯೋ ನೀರ್ ಅಥವಾ ಬಿಸ್ಲರಿ ನೀರನ್ನ ಫಿಲ್ ಮಾಡಿ ಇಟ್ಕೊಳ್ಳಿ. RO ವಾಟರ್, ಬಿಸ್ಲರಿ ವಾಟರ್ ಅನ್ನ ಫಿಲ್ ಮಾಡಿ, ಅದು ಮುಚ್ಚಿ, ಅದಕ್ಕೆ ನಾನು ಹೇಳ್ತಾ ಇರೋದು ಗ್ಲಾಸ್ ಬಾಟಲ್ ಅಂತ. ಅದನ್ನ ತಗೊಂಡೋಗಿ ನಿಮ್ಮ ಟೆರೇಸ್ ಅಲ್ಲಿ ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಎಲ್ಲಿ ಚಂದ್ರನ ಬೆಳಕು ಬೀಳುತ್ತೋ ಅಲ್ಲಿ ಅದನ್ನ ಒಂದು ಅಟ್ಲೀಸ್ಟ್ 2 to 3 hours ಇಡಿ. ಆ 2 to 3 hours ಇಟ್ಟಾದ್ಮೇಲೆ ಆ ನೀರು ಮೂನ್ ವಾಟರ್ ಆಗಿ, ಎನರ್ಜೈಸ್ಡ್ ವಾಟರ್ ಆಗಿ ಅದು ಕನ್ಸಿಡರ್ ಆಗುತ್ತೆ, ಅಥವಾ ಅದು ಎಕ್ಸ್ಚೇಂಜ್ ಆಗುತ್ತೆ. ಇದಕ್ಕೆ ಸಾಕಷ್ಟು ಪವರ್ ಇರುತ್ತೆ. ಇದನ್ನ ನಾವು
ನಮ್ಮ ಆರಾ ಕ್ಲೆನ್ಸಿಂಗ್ ಆಗಿ ಯೂಸ್ ಮಾಡ್ಕೋಬಹುದು. ನಾವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಹಾಕೊಂಡು ಸ್ನಾನ ಮಾಡ್ಬೋದು, ಅಥವಾ ಮನೇಲೆಲ್ಲ ಚಿಮುಕಿಸ್ಬೋದು, ಅಥವಾ ನಮ್ಮ ಕ್ರಿಸ್ಟಲ್ಸ್ ಗಳ ಮೇಲೆ ಚಿಮುಕಿಸ್ಬೋದು, ಅಥವಾ ಸ್ವಲ್ಪ ಇದು ಬಿಸ್ಲರಿ ವಾಟರ್ ಆಗಿರೋದ್ರಿಂದ ನಾವು ಕುಡಿಯೋದ್ರಿಂದ ಏನು ತೊಂದರೆ ಇಲ್ಲ. ಇದನ್ನ ನೆಕ್ಸ್ಟ್ ಫುಲ್ ಮೂನ್ ಡೇ ವರ್ಗು ನಾವ್ ಇಟ್ಕೊಂಡು ಎಲ್ಲಾ ತರದ್ರಲ್ಲೂ ಯೂಸ್ ಮಾಡ್ಬೋದು ಇದನ್ನ. ಇದು ನಮ್ಗೆ ಹೀಲಿಂಗ್ ವಾಟರ್ ತರ ವರ್ಕ್ ಆಗುತ್ತೆ, ಕ್ಲೆನ್ಸಿಂಗ್ ವಾಟರ್ ತರ ವರ್ಕ್ ಆಗುತ್ತೆ. ಆಮೇಲೆ ಅದನ್ನ ಸ್ವಲ್ಪ ತೆಗೆದು ಡೈಲಿ ನಮ್ಮ ಆಜ್ಞಾ ಚಕ್ರಕ್ಕೆ ಹಚ್ಕೋತಾ ಏನಾಗುತ್ತೆ, ನಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲಾ ಚಕ್ರಗಳಿಗೂ ಹಚ್ಕೊಂಡ್ರೆ ಅಂದ್ರೆ ಚಕ್ರಗಳು ಓಪನ್ ಅಪ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ, ನಮ್ಮ ಒಂದು ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗುತ್ತೆ. ಓಕೆ, ಆಮೇಲಿಂದ ಬ್ರೈನ್ ಇದು ಬ್ಯಾಲೆನ್ಸ್ ಆಗುತ್ತೆ, ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಎರಡು ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ, ಅದರಲ್ಲಿ ಸಮತೋಲನ ಉಂಟಾಗುತ್ತೆ, ಮೈಂಡ್ ಕಾಮ್ ಆಗಿರುತ್ತೆ, ಅನವಶ್ಯಕವಾದಂತಹ ನೆಗೆಟಿವ್ ಥಾಟ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ ಕೇಸ್ ನಿಮ್ಗೇನಾದ್ರೂ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಅವ್ರಿಗೆ ಈಸಿಯಾಗಿ ನೀವು ಈ ನೀರನ್ನ ಎನರ್ಜೈಸ್ ಮಾಡಿ, ಈಗ ರೇಖಿ ಕಲ್ತಿದ್ರೆ ರೇಖಿ ಜೊತೆಲಿ, ಅಥವಾ ಏನು ಕಲ್ತಿಲ್ವಾ ಯಾವ್ದಾದ್ರು ಒಂದು ಜಸ್ಟ್ ಆ ನೀರಿಗೆ ಒಂದು, ನೀವು ರೇಖಿ ಕಲ್ತಿಲ್ಲ ಅನ್ನೋರು ಜಸ್ಟ್ ಮೃತ್ಯುಂಜಯ ಮಂತ್ರ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸಿಂಪಲ್ ಅಲ್ವಾ ಮಂತ್ರ? ಆ ಮಂತ್ರವನ್ನ ಆ ನೀರಿಗೆ ಚಾಂಟ್ ಮಾಡಿ ಒಂದ್ 3 ಸಲನೋ 9 ಸಲನೋ 11 ಸಲನೋ ನಿಮ್ಗೆ ಎಷ್ಟು ಇಂಟ್ಯೂಷನ್ ಬರುತ್ತೋ ಅಷ್ಟನ್ನ ಚಾಂಟ್ ಮಾಡಿ, ಯಾರಿಗೆ ಹುಷಾರಿಲ್ವೋ ಅವ್ರಿಗೆ ಆ ನೀರ್ ಕುಡಿಯಕ್ ಕೊಟ್ರೆ ಬೇಗ ಆರೋಗ್ಯ ಸುಧಾರಿಸುತ್ತೆ. ಈ ರೀತಿ ಯಾವ್ದಕ್ ಬೇಕಾದ್ರೂ ಈ ಮೂನ್ ವಾಟರ್ ಅನ್ನ ನಾವು ಯೂಸ್ ಮಾಡ್ಬೋದು. ಅದು ಪವರ್ ಪ್ಯಾಕ್ಡ್ ವಾಟರ್, ಅದು ನಮ್ಗೆ ಅದು ಒಂಥರ ಮೆಡಿಸಿನ್ ತರ ವರ್ಕ್ ಮಾಡುತ್ತದು. ಓಕೆ, ಮನೇಲಿ ಏನೋ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ, ಅಥವಾ ಮನೇಲಿ ಯಾಕೋ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಕಾಣಿಸ್ತಾ ಇದೆ, ಅಥವಾ ಯಾರಿಗಾದ್ರೂ ಪದೇ ಪದೇ ಹುಷಾರಿಲ್ಲ ಅಂದ್ರೆ ಅವಾಗ ಕೂಡ ಆ ಮನೆಯಲ್ಲಿ ಫುಲ್ ಆಗಿ ಎಲ್ಲಾ ಕಡೆಗೂ ಈ ನೀರನ್ನ ನೀವು ಸ್ಪ್ರಿಂಕಲ್ ಮಾಡ್ತಾ ಹೋಗ್ಬೋದು. ನಾವ್ ಇವಾಗ ವಾಟರ್ ಚಾರ್ಜಿಂಗ್ ಮಾಡ್ತೀವಲ್ವಾ ರೇಖಿ ಕಲ್ತವ್ರು, ನಮ್ಮ ವಾಟರ್ ಚಾರ್ಜಿಂಗ್ ಕೂಡ ಈ ನೀರನ್ನ ನಾವು ಬಳಸ್ಕೊಳ್ತಾ ಹೋಗ್ಬೋದು. ಇದನ್ನ ನಾವು ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಮಾಡ್ತೀವಿ ಅಂದ್ರೆ, ನೀವು ಮೆಡಿಟೇಷನ್, ತುಂಬಾ ಮುಖ್ಯವಾದದ್ದು ಮೆಡಿಟೇಷನ್. ಇವತ್ತಿನ ದಿನ ಈಗ ನಾನು ಮಾಡಿಸ್ತೀನಿ, ಸಾಧ್ಯ ಆಯ್ತು ಅಂದ್ರೆ ನೆಕ್ಸ್ಟ್ ಒಂದು 10 ನಿಮಿಷನಾದ್ರೂ ನೀವು ಓಪನ್ ಸ್ಪೇಸ್ ಅಲ್ಲಿ ಮಾಡಿದ್ರೆ ದಿ ಬೆಸ್ಟ್. ಅದು ನಿಮ್ ಬಾಲ್ಕನಿ ಆಗಿರ್ಬೋದು, ಅಥವಾ ಟೆರೆಸ್ ಆಗಿರ್ಬೋದು, ಅಥವಾ ನಿಮ್ದು ಮನೆ ಹತ್ರ ಯಾವ್ದಾದ್ರು ಪಾರ್ಕ್ ಇದೆ, ನಾನು ಹೋಗಿ ಕೂತ್ಕೋತೀನಿ, ಈಗ ನಾವು 7 ಕ್ಲಾಸ್ ಮುಗ್ದೋಗುತ್ತೆ, ಆಮೇಲೆ ಇನ್ನೂ ತುಂಬಾ ಟೈಮ್ ಇರುತ್ತಲ್ವಾ, ಆರಾಮ್ಸೆ ಹೋಗಿ ಕೂತ್ಕೋಬಹುದು ನೀವು. ಎಲ್ಲಾದ್ರೂ ಜಸ್ಟ್ 10 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿ ನೋಡಿ, ವೈಬ್ರೇಷನ್ ಯಾವ ತರ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ವಿಷಯಗಳು ನಿಮ್ಗೆ ಡೌನ್ಲೋಡ್ ಆಗುತ್ತೆ, ನಿಮ್ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದು ಬರೀ ಇವತ್ ಮಾಡೋದಲ್ಲ, ಎಲ್ಲ ಪೌರ್ಣಮಿ ದಿನಾನು ನಾವು ಮಾಡಬಹುದಾದಂತಹ ವಿಷಯಗಳನ್ನೇ ನಾನೀಗ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನಾವ್ ಇವತ್ ಮಾಡೋದು ಏನಪ್ಪಾ ಅಂದ್ರೆ, ನಾನು ಹೇಳ್ದೆ ರಿಲೀಸಿಂಗ್ ಅಂತ ಹೇಳ್ದೆ ಅಲ್ವಾ. ಸೊ ನೀವು ಒಂದ್ ಕಡೆ ಬೇಕಿದ್ರೆ ನೀವು ಇದನ್ನ ಓಪನ್ ಸ್ಪೇಸ್ ಅಲ್ಲೇ ಕುತ್ಕೊಂಡು ಬರೀಬಹುದು. ಒಂದ್ ಪೇಪರ್ ಇಟ್ಕೊಳ್ಳಿ, ಪೇಪರ್ ಅಲ್ಲಿ ನೀವು ಏನೆಲ್ಲ ನಿಮ್ಮ ಒಂದು ಸಮಸ್ಯೆಗಳಿದೆಯಲ್ಲ ಆ ಎಲ್ಲ ಸಮಸ್ಯೆಗಳನ್ನ ಬರೀರಿ. ಬಟ್ ಯಾವುದೇ ಕಾರಣಕ್ಕೂ ಓದಕ್ ಹೋಗ್ಬೇಡಿ, ನೀವು ಬರ್ದಿರೋದನ್ನ ಯಾವುದೇ ಕಾರಣಕ್ಕೂ ನೀವು ಓದಕ್ ಹೋಗ್ಬಾರ್ದು. ಜಸ್ಟ್ ಬರ್ಕೋತಾ ಹೋಗಿ, 2 ಪೇಜ್ 3 ಪೇಜ್ ಎಷ್ಟು ಪೇಜ್ ಆಗುತ್ತೋ ಬರೀರಿ. ಮುಂದೆ ಒಂದು ಕ್ಯಾಂಡಲ್ ಇಟ್ಕೊಂಡಿರಿ, ಜೊತೆಲಿ ಒಂದ್ ಲೋಟ ನೀರ್ ಇಟ್ಕೊಂಡಿರಿ. ಓಕೆ, ಕೂತ್ಕೊಂಡು ಅದನ್ನೆಲ್ಲ ಬರೀರಿ. ಬರೆದಾದ್ಮೇಲೆ ಕೊನೆಯಲ್ಲಿ ನೀವೆಲ್ಲ ಬರೆದಾದ್ಮೇಲೆ, ಓಕೆ, ಈ ಎಲ್ಲಾ ಭಾವನೆಗಳು ನನ್ನ ಜೊತೆ ಇಷ್ಟು ದಿನ ಇದ್ದಿದ್ದಕ್ಕಾಗಿ ಧನ್ಯವಾದಗಳು. ಈ ಎಲ್ಲಾ ವಿಷಯಗಳಿಂದ, ಅಥವಾ ಈ ಎಲ್ಲಾ ವ್ಯಕ್ತಿಗಳಿಂದ, ಅಥವಾ ಈ ಎಲ್ಲಾ ಭಾವನೆಗಳಿಂದ, ಈ ಎಲ್ಲಾ ಸಮಸ್ಯೆಗಳಿಂದ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವುದೇ ಒಂದು ಜೀವನದಲ್ಲಿ ನಡೆಯುತ್ತೆ ಅಂದ್ರೆ, ಅಥವಾ ಯಾವುದೇ ಒಬ್ರು ವ್ಯಕ್ತಿ ನಮ್ ಜೀವನದಲ್ಲಿ ಬರ್ತಾರೆ ಅಂದ್ರೆ, ನಮ್ಗೆ ಯಾವ್ದೋ ಒಂದು ಲೆಸನ್ ಕೊಡಕ್ ಬಂದಿರ್ತಾರೆ, ನಮ್ಗೊಂದು ಪಾಠ ಕೊಡಕ್ ಬಂದಿರ್ತಾರೆ. ನಾವ್ ಹೇಳ್ತೀವಿ ಕಷ್ಟ ಬಂದಿದೆ ಅಂತ. ಆ ಕಷ್ಟದಿಂದ ನಾವೇನೋ ಕಲಿತೀವಿ ಜೀವನದಲ್ಲಿ. ಕಷ್ಟ ಬರ್ದೇ ಹೋದ್ರೆ ನಾವೇನು ಕಲಿಯೋದಿಲ್ಲ ಜೀವನದಲ್ಲಿ. ಸಮಸ್ಯೆ ಅಂತ ಬಂದಾಗ್ಲೇ ಅದಕ್ಕೆ ಪರಿಹಾರ ಹುಡ್ಕೋದ್ ನಾವು. ಸಮಸ್ಯೆನೇ ಇಲ್ಲ ಅಂದ್ರೆ ಪರಿಹಾರ ಎಲ್ಲಿ ಹುಡುಕ್ತಿವಿ ನಾವು, ಅಲ್ವಾ? ಹಾಗಾಗಿ ಆ ಒಂದು ಅಷ್ಟು ಸಮಸ್ಯೆಗಳು ಬಂದಿದ್ರಿಂದ ನಾವ್ ಏನೋ ಒಂದು ಸಾಧಿಸಿರ್ತೀವಿ ಲೈಫಲ್ಲಿ. ಈಗ ಯಾರೋ ಫಾರ್ ಎಕ್ಸಾಂಪಲ್ ತುಂಬಾ ನಮ್ಗೆ ಅವಮಾನ ಮಾಡಿರ್ತಾರೆ, ನೀನ್ ಏನಕ್ಕೂ ಕೆಲ್ಸಕ್ ಬಾರ್ದೇ ಇದ್ದವ್ರು, ನಿನ್ ಕೈಲಿ ಏನೂ ಆಗಲ್ಲ, ಏನೇನೋ ಹೇಳಿರ್ತಾರೆ, ಅಂದಿರ್ತಾರೆ, ಆಡಿರ್ತಾರೆ. ಅದೆಲ್ಲ ಅವತ್ತು ಅವ್ರು ಅಂದಿದ್ದಕ್ಕೆ ಆಡಿದ್ದಕ್ಕೆ ನಾವೇನ್ ಮಾಡಿರ್ತೀವಿ, ಇವತ್ತು ಏನೋ ಒಂದ್ ಸಾಧಿಸಿರ್ತೀವಿ ನಾವು. ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತೀವಿ, ಅಥವಾ ಯಾವ್ದೋ ಒಂದ್ ಕಡೆ ಕೆಲ್ಸ ಗಿಟ್ಟಿಸ್ಕೊಂಡು ನಾವು 4 ಜನಕ್ಕೆ ಸಹಾಯ ಮಾಡೋ ಸ್ಥಿತಿಗೆ ಬಂದಿರ್ತೀವಿ, ಏನೋ ಒಂದ್ ಸಾಧಿಸಿರ್ತೀವಿ. ಅವತ್ತಿನ ದಿನ ಅವ್ರು ಹೇಳ್ದೇ ಇದ್ದಿದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ ಕಂಫರ್ಟ್ ಝೋನ್ ಇಂದ ನಾವು ಆಚೆನೆ ಬರ್ತಾ ಇರ್ಲಿಲ್ಲ ಅಲ್ವಾ. ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಆಚೆ ಬರ್ಬೇಕು ಅಂದ್ರೆ ನಮ್ಗೆ ಸಮಸ್ಯೆ ಬರ್ಬೇಕು.
ಹಾಗಂತ ನಾನು ಸಮಸ್ಯೆನ ಎಲ್ಲರೂ ವೆಲ್ಕಮ್ ಮಾಡಿ ಅಂತ ಹೇಳಲ್ಲ, ಬಟ್ ಯೂನಿವರ್ಸೇ ಕೊಡುತ್ತೆ ಆ ತರ ಪರಿಸ್ಥಿತಿ ನಮಗೆ. ಅಂದ್ರೆ ಯಾರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕು, ಯಾರ ಲೈಫ್ಗೆ ಲೆಸನ್ಸ್ ಬೇಕು ಅಂತವ್ರಿಗೆ ಯೂನಿವರ್ಸೇ ಈ ರೀತಿಯಾದಂತಹ ಟೆಸ್ಟ್ ಗಳನ್ನ ಕೊಡ್ತಾ ಹೋಗುತ್ತೆ. ಬಟ್ ಅದಕ್ಕೆ ನಾವು ಹೆದರಬಾರ್ದು. ಒಂದೊಂದು ಟೆಸ್ಟ್ ಒಂದೊಂದು ವಿಷಯನು, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ನಮ್ಮನ್ನ ನಾವು ತುಂಬಾ ಪ್ರೀತಿಸಿರ್ತೀವಿ, ಅವರೇ ನಮಗೆ ತುಂಬಾ ಅವಮಾನ ಮಾಡ್ತಾರೆ, ಅವರೇ ನಮಗ್ ಬಾಯಿಗೆ ಬಂದಾಗ ಅಂತಾರೆ ಅಂದ್ರೆ ಅಲ್ಲಿಗೆ ಅರ್ಥ ಯಾವುದು ಶಾಶ್ವತ ಅಲ್ಲ, ನಿನ್ನ ಅಟ್ಯಾಚ್ಮೆಂಟ್ ಇಂದ ಆಚೆ ಬಾ ಅಂತ ಅಲ್ಲಿ ನಮ್ಗೊಂದು ಪಾಠ. ಅನವಶ್ಯಕವಾಗಿ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದೀಯಾ, ಇದು ಒಳ್ಳೇದಲ್ಲ, ಇದರಿಂದ ಆಚೆ ಬಾ ಅಂತ ನಮ್ಗೊಂದು ಅರ್ಥ ಅಲ್ಲಿ ಲೆಸನ್ ಕೊಡುತ್ತೆ. ಪ್ರತಿಯೊಂದು ಚಿಕ್ಕ ಮಕ್ಳನ್ನ ಹಿಂದೆ ಹಿಡಿದು ವಯಸ್ಸಾದವ್ರವರೆಗೂ ನಮ್ಗೆ ಕೊಡುವಂತಹ ಒಂದೊಂದು ಕಾಟನು ಕೂಡ ಒಂದೊಂದು ಪಾಠ. ಅದು ಕಾಟ ಅಲ್ಲ, ಪಾಠ ಜೀವನದಲ್ಲಿ. ಓಕೆ, ಸೊ ಹಾಗಾಗಿ ಇಷ್ಟು ದಿನ ಏನೇನೆಲ್ಲ ಸಫರ್ ಮಾಡಿದೀವಲ್ವಾ, ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ಬರೀರಿ. 4 ಪೇಜ 5 ಪೇಜ 10 ಪೇಜ್ ಆಯ್ತಾ ಬರೀರಿ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಓದಬೇಡಿ. ಯಾಕೆ ಓದ್ಬೇಡಿ ಅಂದ್ರೆ, ನಾವು ನಮ್ಮೊಳಗಡೆ ಸುಪ್ತ ಮನಸ್ಸಿನಲ್ಲಿ ಇಷ್ಟು ದಿನ ಅಡಗಿರುವಂತಹ ಬೇಡವಾದಂತಹ ವಿಚಾರಗಳನ್ನ ಆಚೆ ಹಾಕ್ತಾ ಇದೀವಿ. ಈಗ ಮತ್ತೆ ಅದನ್ನ ಓದಿದ್ವಿ ಅಂದ್ರೆ ಅದು ವಾಪಸ್ ಹೋಗಿ ಅಲ್ಲೇ ರಿಜಿಸ್ಟರ್ ಆಗುತ್ತೆ. ಅದಾಗದ್ ಬೇಡ ನಮ್ಗೆ. ಓಕೆ, ಅದನ್ನೆಲ್ಲ ಬರೆದು ಆ ಕ್ಯಾಂಡಲ್ ಅಲ್ಲಿ ಅದನ್ನ ಹತ್ತಿಸಿ ಪೂರ್ತಿಯಾಗಿ ಆ ಒಂದು ಬೂದಿ ಏನಿದೆ ಅದನ್ನ ಆ ಕಡೆ ಡಿಸ್ಪೋಸ್ ಮಾಡ್ಬಿಡಿ. ಮನೆ ಒಳಗೆ ತರಬೇಡಿ, ಅದನ್ನ ಆಚೆ ಕಡೆ ಎಲ್ಲಾದ್ರೂ ಹಾಕ್ಬಿಡಿ ಅಷ್ಟೇ. ಈ ತರ ಮಾಡೋದ್ರಿಂದ ನಿಮ್ಗೆ ತುಂಬಾ ನಿರಾಳ ಅನ್ಸುತ್ತೆ. ಇದು ಪ್ರತಿ ಪೌರ್ಣಮಿಗೂ ಮಾಡಿ, ಒಂದ್ಸಲ ಮಾಡೋದಲ್ಲ. ಯಾಕಂದ್ರೆ ಈಗ ಈ ತಿಂಗಳು ಪೌರ್ಣಮಿಗ್ ಮಾಡಿದೀನಿ, ಈಗ ನೆಕ್ಸ್ಟ್ ಪೌರ್ಣಮಿವರೆಗೂ ನನಗೆ ಏನು ಸಮಸ್ಯೆನೇ ಬರಲ್ಲ ಅಂದ್ರೆ, ನಾವು ಸಾಮಾನ್ಯ ಮನುಷ್ಯರು, ಸಮಸ್ಯೆ ಬಂದೇ ಬರುತ್ತೆ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಒಬ್ಬೊಬ್ರ ಹತ್ರನು ಒಂದೊಂದ್ ಮಾತು ಕೇಳ್ತೀವಿ, ನಮ್ ಸ್ವಂತದವ್ರ ಹತ್ರನೇ ಏನೇನೋ ಮಾತುಗಳು ಕೇಳ್ತೀವಿ. ಏನು ಮಾಡಕ್ಕಾಗಲ್ಲ. ಅಂದ್ರೆ ಆ ಕರ್ಮನ ನಾವು ಪಡ್ಕೊಂಡ್ ಬಂದಿದೀವಿ, ಅದನ್ನ ಅನುಭವಿಸ್ಲೇಬೇಕು. ತಿಳಿದೇನೋ ಅದೇನಾಗುತ್ತೆ, ನಮಗೆ ಗೊತ್ತಿಲ್ಲದೆ ನಮ್ಗೆ ಒಳಗಡೆ ಬಂದು ಮೈಂಡ್ ಅಲ್ಲಿ ಬೇಜಾರ್ ಕೊಡ್ತಾ ಇರುತ್ತೆ. ಓಕೆ, ಅವಾಗ ಇದನ್ನ ನಾವು ರಿಲೀಸ್ ಮಾಡ್ಬೇಕು. ಪ್ರತಿ ತಿಂಗಳು ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಅಗ್ರ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಬೇಡದೆ ಇದನ್ನ ಇಲ್ಲಿ ತುಂಬಿಕೊಂಡಿರೋದ್ರಿಂದ ನಮ್ಗೆ ಏನಾಗ್ತಿದೆ, ಇದನ್ನ ಪ್ರೊಡಕ್ಟಿವ್ ಆಗಿ ನಾವು ಇದನ್ನ ಯೂಸ್ ಮಾಡಕ್ ಆಗ್ತಿಲ್ಲ ನಮ್ಮ ಮೈಂಡ್ ಅನ್ನ, ಅಲ್ವಾ? ಬೇಡದೇ ಇರೋ ವಿಷಯಗಳೇ ತುಂಬಿಕೊಂಡಿದೆ. ಅಯ್ಯೋ ಈಗ ಇದನ್ನ ಮಾಡಕ್ ಹೋಗ್ತೀನಿ, ಬಿಸ್ನೆಸ್ ಮಾಡ್ಬೇಕು, ಮಾಡಿದ್ರೆ ಯಾರೇನ್ ಹೇಳ್ತಾರೋ, ಟ್ರೇಡಿಂಗ್ ಮಾಡಿದ್ರೆ ಲಾಸ್ ಆಗುತ್ತೆ, ಇದೆಲ್ಲ ನಮ್ಗೆ ತುಂಬ್ಕೊಂಡ್ಬಿಟ್ಟಿದೆ ಮನ್ಸಲ್ಲಲ್ವಾ? ಸೊ ಇದನ್ನೆಲ್ಲ ಆಚೆ ಹಾಕಿದ್ರೆ ತಾನೇ ನಾವ್ ಏನಾದ್ರು ಧೈರ್ಯವಾಗಿ ಒಂದ್ ಸ್ಟೆಪ್ ತಗೊಳಕ್ಕಾಗೋದು. ಸೊ ಅದನ್ನ ಪ್ರತಿ ತಿಂಗಳು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಒಂದು ಲಾಜಿಕಲ್ ಮೈಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನಾವು ಎಲ್ಲಾನು ಅನಲೈಸ್ ಮಾಡಿ ಅದ್ರ ಪ್ರಕಾರ ವರ್ಕ್ ಮಾಡಕ್ ಶುರು ಮಾಡ್ತೀವಿ. ಓಕೆನಾ? ಸೊ ಇದು ಯಾರೋ ಕೇಳಿದ್ರಿ ಮನೆ ಒಳಗ ಮನೆ ಹೊರಗ ಅಂತ. ನಿಮ್ಗೆ ಸಾಧ್ಯ ಆಯ್ತು ಅಂದ್ರೆ ಮನೆ ಹೊರಗಡೆ ಕೂತ್ಕೊಂಡು ಅವಕಾಶ ಇದೆ ಅಂದ್ರೆ ಬರೀರಿ. ಬೇಕಿದ್ರೆ ಇಲ್ಲ ಆಗಲ್ಲ ಅಂದ್ರೆ ಮನೆ ಒಳಗೆ ಕೂತ್ಕೊಂಡು ನೀವು ಬರೆದು ಆಮೇಲೆ ಅದನ್ನ ಸುಟ್ಬಿಟ್ಟು ತಗೊಂಡೋಗಿ ಮನೆಯಿಂದ ಆಚೆಗೆ ಡಿಸ್ಪೋಸ್ ಮಾಡಿ. ಕ್ಲಿಯರಾ? ಸೊ ಇದನ್ನು ಕೂಡ ನಾವು ಮಾಡ್ಬೋದು. ಜೊತೆಗೆ ಈ ಸಲಕ್ಕೆ ಆಯ್ತು, ನೆಕ್ಸ್ಟ್ ಸಲದಿಂದ ಯಾಕಂದ್ರೆ ಈಗ ಸ್ವಲ್ಪ ಟೈಮ್ ಆಗಿದೆ, ಅಥವಾ ಯಾರಿಗಾದ್ರೂ ಸಾಧ್ಯ ಇದ್ರೆ ನೋಡಿ, ಆದಷ್ಟು ಪೌರ್ಣಮಿ ದಿನ ಯಾವ್ದಾದ್ರು ದೇವಿಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲೊಂದ್ 5 ನಿಮಿಷ ಕೂತ್ಕೊಂಡು ಒಂದ್ 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಇದೆಲ್ಲವೂ ಕೂಡ ನಮ್ಗೆ ಪರ್ವಕಾಲಗಳು. ಇವತ್ತಿನ ದಿನ ಎನರ್ಜೀಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅಲ್ದೆ ಪೌರ್ಣಮಿ ಅಂದ್ರೆ ಆ ಒಂದು ಪೌರ್ಣಮಿಗೆ ದೇವ್ರು ಯಾವ್ದಪ್ಪ ಅಂದ್ರೆ ನಮ್ಗೆ ಪಾರ್ವತಿ. ಅವತ್ತಿನ ದಿನ ಪಾರ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಇವೆಲ್ಲ ದೇವಿ. ಯಾವ್ದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಮ ಒಂದು ಆಸೆಗಳು ಆದಷ್ಟು ಬೇಗ ಈಡೇರುತ್ತೆ. ಎಸ್ಪೆಷಲಿ ಯಾರಾದ್ರೂ ಸ್ಪಿರಿಚುವಲ್ ಪಾತ್ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಇದ್ರೆ, ಏನಂದ್ರೆ ಈಗ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ಪಿರಿಚುವಲ್ ಅಂದ್ರೆ ನಮ್ದು ಹೀಲಿಂಗ್ಗಳು ಸ್ಪಿರಿಚುವಲ್ಗೆ ಬರುತ್ತೆ, ಮೆಡಿಟೇಷನ್ಸ್ ಸ್ಪಿರಿಚುವಲ್ಗೆ ಬರುತ್ತೆ, ಇದೆಲ್ಲವೂ ಕೂಡ ಸ್ಪಿರಿಚುವಲ್ಗೆ ಬರುತ್ತೆ. ಓಕೆ, ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಬೇಕು ಅನ್ನೋರು ಇದು ಮಸ್ಟ್. ಇಲ್ಲ ಅಂದ್ರೆ ಬೇರೆಯವ್ರಿಗೂ ಅಷ್ಟೇ ನಿಮ್ಮ ವಿಶ್ ಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ದಿನ ನೀವು ಶಕ್ತಿ ದೇವತೆ ಅಥವಾ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೇದು. ಅದೇ ರೀತಿ ನಾವು ಅಮಾವಾಸ್ಯೆಯ ದಿನ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಅವತ್ತಿನ ದಿನ ಅಲ್ಲಿ ಆ ಎನರ್ಜಿ ನಮ್ಗೆ ಒಳ್ಳೆ ಒಂದು ವೈಬ್ರೇಷನ್ ಅನ್ನ ಕೊಡುತ್ತೆ. ಓಕೆ, ಇವತ್ತು ಸಾಧ್ಯ ಆಗೋರು ಹೋಗಿ, ಮನೆ ಹತ್ರ ಎಲ್ಲಾದ್ರೂ ದೇವಸ್ಥಾನ ಇದ್ರೆ ಹೋಗಿ. ಹಂಗಂದ್ರೆ ನಾವು ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಶಿವನ್ ದೇವಸ್ಥಾನದಲ್ಲಿ ಪಾರ್ವತಿ ಇದ್ದೇ ಇರ್ತಾರೆ, ನಾರಾಯಣನ್ ದೇವಸ್ಥಾನದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾರೆ. ಆ ತರನು ನೀವು ಹೋಗ್ಬೋದು, ತಪ್ಪಿಲ್ಲ.
ಒಟ್ನಲ್ಲಿ ಆ ಒಂದು ದೇವಿ ಇರೋ ಜಾಗದಲ್ಲಿ ಹೋಗಿ ಒಂದು 10 ನಿಮಿಷ ಆಕೆ ಮುಂದೆ ಕೂತು ನಿಮ್ಮ ಏನ್ ಇಷ್ಟಾರ್ಥಗಳಿದೆಯೋ ಅದನ್ನ ಆಕೆ ಪ್ರಾರ್ಥನೆ ಕೊಟ್ಟು ಬರ್ರಿ. ಇದರಿಂದನೂ ನಿಮ್ಗೆ ನಿಮ್ಮ ವಿಶ್ಗಳು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸಾಧ್ಯ ಆದವ್ರು ಮಾಡಿ. ಓಕೆ, ಇಲ್ಲ ಅಂದ್ರು ಕೆಲವೊಬ್ರು ಈಗ ಸುಮಾರು ಜನ ಏನಂದ್ರೆ ನಾವುಗಳು ಈಗ ಎಲ್ಲರೂ ಆಲ್ಮೋಸ್ಟ್ ಈಗ ಲಲಿತಾ ಸಹಸ್ರನಾಮ ಓದೋದ್ ಸಾಕಷ್ಟು ಜನ ಕಲ್ತ್ಕೊಂಡಿದೀವಿ, ವಿಷ್ಣು ಸಹಸ್ರನಾಮ ಓದೋದ್ ಕಲ್ತಿದೀವಿ ಅಲ್ವಾ, ಇದೆಲ್ಲ ಕಲ್ತಿದೀವಿ. ಸೊ ಪೌರ್ಣಮಿ ದಿನ ಲಲಿತಾ ಸಹಸ್ರನಾಮವನ್ನ ಓದಿದ್ರೆ ದಿ ಬೆಸ್ಟ್ ರಿಸಲ್ಟ್ ನಿಮ್ ಲೈಫಲ್ಲಿ ಸಿಗುತ್ತೆ, ಹೇಳ್ತೀನಿ ಕೇಳಿ. ಓಕೆ, ನೀವು ಓದಕ್ ಆಗ್ಲಿಲ್ವಾ, ನೀವು ಪ್ಲೇ ಮಾಡ್ಬಿಡಿ, ಜಸ್ಟ್ ಮನೇಲಿ ಅದನ್ನ ಪ್ಲೇ ಮಾಡಿ. ನೆಕ್ಸ್ಟ್ ಟೈಮಿಂದ ಇದನ್ನ ಮಿಸ್ ಮಾಡದೆ ಮಾಡಿ. ನಾ ರೆಕಾರ್ಡಿಂಗ್ ಹೆಂಗಿದ್ರು ನಾನು ಅಪ್ಲೋಡ್ ಮಾಡಿರ್ತೀನಿ, ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡು ಏನೇನ್ ಮಾಡ್ಬೋದು ನೆಕ್ಸ್ಟ್ ಪೌರ್ಣಮಿಯಿಂದ ಅಂತ ಮಾಡ್ಕೊಳ್ತಾ ಹೋಗಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತಿನ ದಿನ ಎನರ್ಜಿ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ. ಓಕೆ, ಇದಿಷ್ಟು ನಾವು ಮಾಡ್ಬೋದಾದಂತಹ ವಿಷಯಗಳು. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ಮಾಡೋ ಅಂಥದ್ದು ಮೂನ್ ಮೆಡಿಟೇಷನ್. ಸೊ ಇದೇನಂದ್ರೆ ಗೈಡೆಡ್ ಮೆಡಿಟೇಷನ್ ಆಗಿರುತ್ತೆ. ನಾನು ಗೈಡ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ನೀವು ಮೆಡಿಟೇಷನ್ ಅನ್ನ ಮಾಡ್ತಾ ಹೋಗಿ. ಒಂದು 20 ಮಿನಿಟ್ಸ್ ಅಂತ ಅನ್ಕೊಳ್ಳೋಣ, ನೋಡೋಣ ಯೂನಿವರ್ಸ್ ಎಷ್ಟು ದೂರ ಎಷ್ಟು ಹೊತ್ತು ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು 20 ಮಿನಿಟ್ಸ್ ಅಂತ ನಾವು ಸ್ಟಾರ್ಟ್ ಮಾಡೋಣ ಈಗ. ಓಕೆ, ನೀವು ನೆಕ್ಸ್ಟ್ ಇಂದ ಇದನ್ನೇ ನೀವು ಗೈಡೆಡ್ ಆಗಿ ಇಟ್ಕೊಂಡು ಮೆಡಿಟೇಷನ್ ನ ಕಂಟಿನ್ಯೂ ಮಾಡ್ಕೋಬಹುದು, ಅಥವಾ ನಿಮ್ಮದೇ ಆದಂತಹ ಮೆಡಿಟೇಷನ್ಸ್ ನ ಕೂಡ ಮಾಡ್ಕೋಬಹುದು. ಅಟ್ಲೀಸ್ಟ್ 20 ಮಿನಿಟ್ಸ್ ನೀವು ಮೂನ್ ಲೈಟ್ ಅಲ್ಲಿ ಮೆಡಿಟೇಷನ್ ಮಾಡಬೇಕು ಎವ್ರಿ ಪೌರ್ಣಮಿ. ಸೊ ದಟ್ ಏನಾಗುತ್ತೆ, ನಮ್ಮ ಒಂದು ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಏನ್ ಹೇಳ್ತೀವಿ ಇದೆಲ್ಲವೂ ಕೂಡ ಹೈ ಲೆವೆಲ್ ಬಂದು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗತ್ತೆ. ಓಕೆ, 3 days ಟೈಮ್ ನಲ್ಲಿ ಮಾಡ್ಬೋದಾ ಮೇಡಮ್? ಮಾಡ್ಬೋದು, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಅದಕ್ಕೂ ಏನು, ಅದೆಲ್ಲ ಒಂದು ಪ್ರಕೃತಿ ದತ್ತವಾದಂತಹ ಕ್ರಿಯೆಗಳು, ಅದಕ್ಕೂ ಇದಕ್ಕೂ ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಓಕೆನಾ, ದೇವಸ್ಥಾನಕ್ಕೆ ಹೋಗ್ಬೇಡಿ ಅಷ್ಟೇ ಪೀರಿಯಡ್ಸ್ ಟೈಮ್ ಅಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಕೈ ಓಪನ್ ಇರ್ಬೇಕು, ಓಪನ್ ಇಟ್ಟು ತೊಡೆ ಮೇಲೆ ಇಟ್ಕೊಳ್ಳಿ. ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ಕಾಲನ್ನ ಕ್ರಾಸ್ ಹಾಕ್ಬೇಡಿ, ಕಾಲು ಪಕ್ಕ ಪಕ್ಕ ಇರ್ಲಿ. ಕತ್ಲೆಯಲ್ಲಿ ಕೂತ್ಕೋಬೇಡಿ, ಲೈಟ್ ಹಾಕೊಂಡು ಕೂತ್ಕೊಳ್ಳಿ. ಓಕೆ, ನಾವು ಮಾಡ್ತಾ ಇರೋದು ಒಂದು ಡಿವೈನ್ ಎನರ್ಜಿನ ನಾವು ಅಟ್ರಾಕ್ಟ್ ಮಾಡ್ತಾ ಇರೋದನ್ನ, ನಮಗೆ ಬೆಳಕು ತುಂಬಾ ಮುಖ್ಯ. ಓಕೆ, ನಾವು ಬೆಳಕನ್ನೇ ನಮ್ಮ ಜೀವನಕ್ಕೆ ನಾವು ಅಟ್ರಾಕ್ಟ್ ಮಾಡ್ತಿದೀವಿ. ಹಾಗಾಗಿ ಲೈಟ್ ಆಫ್ ಮಾಡ್ಬಿಟ್ಟು ಯಾರು ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಡಿ. ಓಕೆ, ಓಪನ್ ಪಾಮ್ ಹತ್ರ ಇಟ್ಕೊಂಡು ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ಫೋಕಸ್, ಕಂಪ್ಲೀಟ್ ಫೋಕಸ್ ನಿಮ್ಮ ಶರೀರದ ಮೇಲೆ ಬರಲಿ. ದೀರ್ಘವಾದಂತಹ ಉಸಿರಾಟವನ್ನ ಮಾಡಿ. ಮೂಗಿನ ಮೂಲಕ ಉಸಿರನ್ನ ಒಳಗಡೆ ತಗೊಂಡು ಬಾಯಿನ ಮೂಲಕ ಉಸಿರನ್ನ ಆಚೆ ಬಿಡಿ. ಪ್ರತಿ ಸಲ ಮೂಗಿನ ಮೂಲಕ ಉಸಿರನ್ನ ಒಳಗಡೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ವಿಧವಾದಂತಹ ಉನ್ನತ ಚೇತನಗಳನ್ನ, ಶಕ್ತಿಯನ್ನ, ಒಂದು ಧನಾತ್ಮಕ ಶಕ್ತಿಯನ್ನ ನೀವು ನಿಮ್ಮ ಒಳಗಡೆ ತಗೊಳ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬಾಯಿಯ ಮೂಲಕ ಉಸಿರನ್ನ ಆಚೆ ಬಿಡುವಂತ ಸಮಯದಲ್ಲಿ ನಿಮ್ಮೊಳಗಿರುವಂತಹ ಎಲ್ಲಾ ಸ್ಟ್ರೆಸ್, ಟೆನ್ಷನ್, ನೆಗೆಟಿವ್ ಎಮೋಷನ್ಸ್, ಭಯ, ಆತಂಕ, ನೋವು ಎಲ್ಲವನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇದೇ ಕ್ರಿಯೆಯನ್ನ 3 ರಿಂದ 4 ಸಲ ಮಾಡಿ. ಮೂಗಿನ ಮೂಲಕ ಉಸಿರನ್ನ ಒಳಗಡೆ ತಗೊಳ್ಳಿ, ಅದೇ ರೀತಿಯಾಗಿ ಬಾಯಿಯಿಂದ ಉಸಿರನ್ನ
ಆಚೆ ಬಿಡಿ. ಮತ್ತೊಮ್ಮೆ ಮೂಗಿನಿಂದ ಉಸಿರನ್ನ ಒಳಗಡೆ ತಗೊಳ್ಳಿ. ಬಾಯಿ ಮೂಲಕ ಉಸಿರನ್ನ ಆಚೆ ಬಿಡಿ. ಇನ್ನೊಂದ್ಸಲ ಮೂಗಿನ ಮೂಲಕ ದೀರ್ಘವಾದ ಉಸಿರನ್ನ ಒಳಗಡೆ ತಗೊಂಡು ಎಲ್ಲಾ ವಿಧವಾದಂತಹ ಡಿವೈನ್ ಎನರ್ಜೀಸ್ ಅನ್ನ ಒಳಗಡೆ ತಗೊಳ್ಳಿ. ಅದೇ ರೀತಿಯಾಗಿ ಬಾಯಿಯ ಮೂಲಕ ಉಸಿರನ್ನ ಆಚೆ ಬಿಡುತ್ತಾ ನಿಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಸಂಗತಿಗಳನ್ನ ಆಚೆ ಹಾಕಿ. ಈಗ ನಾರ್ಮಲ್ ಬ್ರೀತಿಂಗ್ ಮಾಡಿ. ಸಹಜವಾದಂತಹ ಉಸಿರಾಟ. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀತಿಂಗ್. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಕಡೆಗೆ ಇರಲಿ. ಸುತ್ತಮುತ್ತಲಿನ ಯಾವ ಒಂದು ವಿಚಾರಕ್ಕೂ ಗಮನ ಕೊಡಬೇಡಿ. ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೇನೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ಒಂದು ಆಲೋಚನೆ ಬಂದ್ರು ಅದು ಬಂದು ಅದು ಅದಕ್ಕೆ ಹೋಗ್ಲಿ. ಅದನ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬೇಡಿ. ಜಸ್ಟ್ ಅದನ್ನ ಬಿಟ್ಟು ಗಮನವನ್ನ ಉಸಿರಾಟದ ಮೇಲೆ ತಂದು ಕೇಂದ್ರೀಕರಿಸಿ. ಒಂದೊಂದು ಸಲ ಉಸಿರನ್ನ ಒಳಗೆ ತೆಗೆದು ಆಚೆ ಬಿಡೋ ಅಷ್ಟರಲ್ಲಿ ನೀವು ನಿಮ್ಮ ಇಡೀ ಶರೀರ ಹಾಗೂ ಮನಸ್ಸು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಉಸಿರಾಟದ ಕ್ರಿಯೆ ಮುಂದುವರಿತಾ ರಿಲ್ಯಾಕ್ಸೇಷನ್ ಇನ್ನು ಡೀಪ್ ಆಗಿ ಆಗ್ತಾ ಇದೆ. ದೇಹ ಮನಸ್ಸು ಸಂಪೂರ್ಣವಾಗಿ ಹಗುರವಾಗ್ತಾ ಹೋಗ್ತಾ ಇದೆ. Just focus on your breathing. ಈಗ ನಮ್ಮ ದೇಹದ ಒಂದೊಂದೇ ಭಾಗವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ತಾ ಬರೋಣ. ಮೊದಲಿಗೆ ನಮ್ಮ ಸಂಪೂರ್ಣ ಗಮನ ನಮ್ಮ ಎರಡು ಪಾದಗಳತ್ತ ಬರಲಿ. ಪಾದಗಳಲ್ಲಿನ 10 ಬೆರಳುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿವೆ. ಅದೇ ರೀತಿಯಾಗಿ ಹಿಮ್ಮಡಿ, ಮೊಣಕಾಲು ಸಂಪೂರ್ಣವಾಗಿ ವಿಶ್ರಾಂತಗೊಂಡಿದೆ.
ಎರಡು ಕಾಲುಗಳ ಮೀನಖಂಡಗಳು ಕಾಫ್ ಮಸಲ್ಸ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿವೆ. ಎರಡು ಮಂಡಿಗಳು, ಮಂಡಿಯ ಚಿಪ್ಪುಗಳು, ಮಂಡಿಯ ಹಿಂಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿವೆ. ಎರಡು ತೊಡೆಗಳು, ತೊಡೆಯ ಹಿಂಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿವೆ. ನನ್ನ ಎರಡೂ ಕಾಲುಗಳು ಪೂರ್ತಿಯಾಗಿ ವಿಶ್ರಾಂತಗೊಂಡು ಲೈಟ್ ಫೀಲ್ ಆಗ್ತಾ ಇದೆ ನಮಗೆ. ಈಗ ನಮ್ಮ ಹಿಪ್ ಪೋರ್ಷನ್ ಹಾಗೂ ಪೆಲ್ವಿಕ್ ರೀಜನ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಲೋವರ್ ಬ್ಯಾಕ್, ಕಿಬ್ಬೊಟ್ಟೆ, ಕೆಳ ಹೊಟ್ಟೆ ಸಂಪೂರ್ಣವಾಗಿ ವಿಶ್ರಾಂತಗೊಂಡಿದೆ. ಅಲ್ಲಿದ್ದಂತಹ ಎಲ್ಲ ನೋವುಗಳು, ಡಿಸ್ಕಂಫರ್ಟ್ಸ್ ಕಂಪ್ಲೀಟ್ ಆಗಿ ಫೀಲ್ ಆಗಿದೆ. ಈಗ ಸಂಪೂರ್ಣವಾದಂತಹ ಹೊಟ್ಟೆಯ ಭಾಗ ಹಾಗೂ ಮಧ್ಯದ ಬೆನ್ನಿನವರೆಗೂ ಎಲ್ಲವೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ಎದೆಯ ಭಾಗ, ಮೇಲ್ಬೆನ್ನು ಎಲ್ಲವೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿವೆ. ಈಗ ನಮ್ಮ ಕುತ್ತಿಗೆಯ ಭಾಗ, ಗಂಟಲು, ಎರಡೂ ಭುಜಗಳು, ಶೋಲ್ಡರ್ ಬ್ಲೇಡ್ಸ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ಅಲ್ಲಿದ್ದಂತಹ ಎಲ್ಲ ಒತ್ತಡಗಳು, ಕುತ್ತಿಗೆಯ ಭಾಗದಲ್ಲಿದ್ದಂತಹ ಎಲ್ಲ ಮಸಲ್ ಕ್ರಾಂಪ್ಸ್, ಪ್ರೆಷರ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ. ನಮ್ಮ ಎರಡೂ ಕೈಗಳು, ಭುಜಗಳು, ತೋಳುಗಳು, ಎಲ್ಬೋಸ್, ಮಣಿಕಟ್ಟು, ಮೊಣಕೈ, ಅಂಗೈ, 10 ಬೆರಳುಗಳು ಸಂಪೂರ್ಣವಾಗಿ ವಿಶ್ರಾಂತಗೊಂಡಿವೆ. ನಮ್ಮ ಕಿವಿಗಳು, ಗಲ್ಲ, ಬಾಯಿ, ತುಟಿಗಳು, ನಾಲಿಗೆ, ಮೂಗು, ಕಣ್ಣು, ಹಣೆ, ಹುಬ್ಬುಗಳು, ತಲೆಯ ಹಿಂಭಾಗ, ಮುಂಭಾಗ, ಮೇಲ್ಭಾಗ ಎಲ್ಲವೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ಇಡೀ ಶರೀರ ಹಾಗೂ ಶರೀರದಲ್ಲಿನ ಎಲ್ಲ ಅಂಗಾಂಗಗಳು, ಪ್ರತಿ ಕಣಕಣವೂ ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗುರವಾಗಿ ಒಂದು ತೇಲ್ತಾ ಇರುವಂತಹ ಅನುಭವ ನಮಗಾಗ್ತಾ ಇದೆ.
ಈಗ ನಾವು ನಿಧಾನವಾಗಿ ಹೊರಟು ಒಂದು ಸುಂದರವಾದಂತಹ ದೊಡ್ಡದಾದಂತಹ ಸಮುದ್ರದ ಹತ್ರ ಹೋಗ್ತಾ ಇದ್ದೀವಿ. ಸಮುದ್ರದ ದಂಡೆಯಲ್ಲಿ ಮರಳುಗಳು ಕಾಲನ್ನ ಇಟ್ಟಾಗ ಕಾಲಿಗೆ ತಣ್ಣನೆಯ ಅನುಭವವನ್ನ ನೀಡ್ತಾ ಇದೆ. ಪ್ರಶಾಂತವಾದಂತಹ ಜಾಗ, ನಿರ್ಜನವಾದಂತಹ ಜಾಗ. ಅಲ್ಲಿ ನೀವು ಹಾಗೆ ವಾಕ್ ಮಾಡ್ತಾ ಇದ್ದೀರಾ. ತಣ್ಣನೆಯ ಗಾಳಿ ಎಲ್ಲಾ ಕಡೆಯಿಂದ ಬೀಸ್ತಾ ಇದೆ. ಸಮುದ್ರದ ಅಲೆಗಳ ಒಂದು ಭೋರ್ಗರೆತ ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸಿ ಮತ್ತೆ ಹಿಂದೆ ಹೋಗ್ತಾ ಇದೆ. ಮನಸ್ಸಿಗೆ ಏನೋ ಒಂದು ಆನಂದ, ಸಂತೋಷ ತುಂಬಲಾಗ್ತಾ ಇದೆ. ಆಕಾಶದ ತುಂಬ ನಕ್ಷತ್ರಗಳಿದ್ದು ಮಧ್ಯದಲ್ಲಿ ಪೂರ್ಣ ಚಂದ್ರನ ಒಂದು ದರ್ಶನ ನಿಮಗೆ ಆಗ್ತಾ ಇದೆ. ನಿಮಗೀಗ ಅಲ್ಲಿ ಕೂತು ಧ್ಯಾನ ಮಾಡುವ ಆಸೆ ಆಗಿದೆ. ಅದಕ್ಕಾಗಿ ಅಲ್ಲಿ ನೀವು ಧ್ಯಾನಕ್ಕೆ ಕೂತ್ಕೊಳ್ತೀರಾ. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಸಮುದ್ರದ ಅಲೆಗಳ ಸಿಂಧು ಶಬ್ದ ಕಿವಿಗೆ ಬೀಳ್ತಾ ಇದೆ. ಹಿತವಾದಂತಹ ವಾತಾವರಣದಲ್ಲಿ ನೀವು ಮೆಡಿಟೇಷನ್ಗೆ ಆ ಚಂದ್ರನ ಬೆಳಕಿನಲ್ಲಿ ಕುಳಿತಿದ್ದೀರಾ. ನೀವು ಧ್ಯಾನಕ್ಕೆ ಕುಳಿತ ಕೆಲವೇ ಕ್ಷಣಗಳಲ್ಲಿ ಪರಿಪೂರ್ಣವಾಗಿ ಆಳವಾದಂತಹ ಧ್ಯಾನ ಸ್ಥಿತಿ ಟ್ರಾನ್ಸ್ಗೆ ಹೋಗ್ತೀರಾ. ಚಂದ್ರನಿಂದ ಹೊರ ಹೊಮ್ಮುತ್ತಿರುವಂತಹ ದಿವ್ಯ ಬಿಳಿಯ ಬಣ್ಣದ ಬೆಳಕಿನ ಕಿರಣಗಳು ನಿಧಾನವಾಗಿ ನಿಮ್ಮ ತಲೆಯ ಮೇಲ್ಭಾಗದಿಂದ ನಿಮ್ಮೊಳಗೆ ಇಳಿತಾ ಇದೆ. ಈ ಚಂದ್ರನ ಬೆಳಕಿಗೆ, ಈ ಕಿರಣಗಳಿಗೆ ನಮ್ಮ ಇಡೀ ಶರೀರವನ್ನ, ಮನಸ್ಸನ್ನ ಎಲ್ಲವನ್ನ ಹೀಲ್ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇದೆ. ಹಾಗಾಗಿ ಈ ಕಿರಣಗಳು ನಿಧಾನವಾಗಿ ನಮ್ಮ ಒಳಗಡೆ ಪ್ರವೇಶಿಸ್ತಾ ಇವೆ. ಈ ಒಂದು ದಿವ್ಯ ಶಕ್ತಿ ನಿಧಾನವಾಗಿ ನಮ್ಮ ಶರೀರದ ಒಂದೊಂದೇ ಭಾಗವನ್ನ ಆವರಿಸ್ತಾ ಹೋಗ್ತಾ ಇದೆ. ಬಿಳಿಯ ಬಣ್ಣದ ಬೆಳಕಿನ ಕಿರಣಗಳು ನಮ್ಮ ತಲೆಯ ಭಾಗವನ್ನ,
ಅದೇ ರೀತಿಯಾಗಿ ಮುಖದ ಭಾಗವನ್ನ, ಕುತ್ತಿಗೆಯ ಭಾಗವನ್ನ, ಎರಡು ಕೈಗಳನ್ನ, ಎದೆಯ ಭಾಗವನ್ನ, ಅಪ್ಪರ್ ಬ್ಯಾಕ್ ಪೋರ್ಷನ್ ಅನ್ನು, ಹೊಟ್ಟೆಯ ಭಾಗವನ್ನ, ಮಧ್ಯದ ಬೆನ್ನಿನ ಭಾಗವನ್ನ, ಕೆಳ ಹೊಟ್ಟೆ ಹಾಗೂ ಪೆಲ್ವಿಕ್ ರೀಜನ್ಗಳನ್ನ, ಅದೇ ರೀತಿಯಾಗಿ ಲೋವರ್ ಬ್ಯಾಕ್, ಹಿಪ್ಗಳನ್ನ, ಹೀಗೆ ಎಲ್ಲ ಭಾಗಗಳನ್ನ ನಿಧಾನವಾಗಿ ಆವರಿಸ್ಕೊಂಡು ಹೋಗ್ತಾ ಇದೆ. ಹಾಗೆ ಆವರಿಸ್ತಾ ಈ ಶಕ್ತಿ ನಮ್ಮ ಎರಡು ಕಾಲುಗಳನ್ನ, ತೊಡೆಗಳನ್ನ, ಮಂಡಿಗಳನ್ನ, ಮೀನುಕಂಡಗಳನ್ನ, ಪಾದಗಳನ್ನ ಸಂಪೂರ್ಣವಾಗಿ ಆವರಿಸಿದೆ. ಹಾಗೆ ಕಾಲುಗಳಿಂದ ಹೊರಹೊಮ್ಮುತ್ತಿರುವಂತಹ ಈ ಒಂದು ಬೆಳಕಿನ ಕಿರಣಗಳು ಭೂಮಿಯೊಂದಿಗೆ ನಮ್ಮನ್ನ ಕನೆಕ್ಟ್ ಮಾಡಿದೆ. ಸತತವಾಗಿ ಹರಿತಾ ಇರುವಂತಹ ಈ ಒಂದು ದಿವ್ಯ ಶಕ್ತಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಾಂಗಗಳನ್ನ, ನರಕೋಶಗಳನ್ನ, ನಿರ್ನಾಳ ಗ್ರಂಥಿಗಳನ್ನ, ಸ್ನಾಯುಗಳನ್ನ, ಮೂಳೆಗಳನ್ನ, ಮಾಂಸಖಂಡಗಳನ್ನ, ಚಕ್ರಗಳನ್ನ, ದೇಹದ ಪ್ರತಿ ಕಣಕಣಗಳನ್ನ ಸಂಪೂರ್ಣವಾಗಿ ಆವರಿಸಿ ಅಲ್ಲಿರುವಂತಹ ಎಲ್ಲ ಕಶ್ಮಲಗಳನ್ನ, ಅಸ್ವಸ್ಥತೆಯನ್ನ ಸಂಪೂರ್ಣವಾಗಿ ಕ್ಲೆನ್ಸಿಂಗ್ ಮಾಡಿ ಭೂಮಿ ಒಳಗಡೆಗೆ ಇಡ್ತಾ ಇದೆ. ಜಸ್ಟ್ ವಿಜುವಲೈಸ್ ಮಾಡಿ, ಫೋಕಸ್ ಮಾಡಿ. ಸತತವಾಗಿ ಒಂದು ಶಕ್ತಿ ಫ್ಲೋ ಆಗ್ತಾ ಆಗ್ತಾ ಎಲ್ಲವೂ ಕೂಡ ಪರಿಶುದ್ಧವಾಗ್ತಾ ಇದೆ. ಒಂದೇ ಭಾಗ, ಒಂದೊಂದೇ ಅಂಗ ಪರಿಶುದ್ಧಗೊಂಡು ಶಕ್ತಿಯುತಗೊಂಡು ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಇಡೀ ಶರೀರ ಪರಿಪೂರ್ಣವಾಗಿ ಪರಿಶುದ್ಧಗೊಂಡು ದಿವ್ಯ ಬಿಳಿಯ ಬಣ್ಣದ ಬೆಳಕಿನ ಕಿರಣಗಳಿಂದ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಎಲ್ಲ ಕಶ್ಮಲಗಳು, ನೆಗೆಟಿವ್ ಎನರ್ಜಿ ಎಲ್ಲವೂ ಭೂಮಿಯ ಒಳಗೆ ಹೋಗಿ ಪಾಸಿಟಿವ್ ಆಗಿ ಟ್ರಾನ್ಸ್ಮ್ಯೂಟ್ ಆದ ಮೇಲೆ ನಮ್ಮಲ್ಲಿ ನಮಗೆ ಬೇಕಾದಂತಹ ಅಷ್ಟೂ ಶಕ್ತಿಯನ್ನ ಈ ಒಂದು
ಚಂದ್ರನಿಂದ ಹೊರ ಹೊಮ್ಮುತ್ತಿರುವಂತಹ ಕಿರಣಗಳು ತುಂಬ್ತಾ ಇವೆ. ನಮ್ಮ ದೇಹದ ಪ್ರತಿಯೊಂದು ಕಣವೂ ಕೂಡ ಪಾಸಿಟಿವ್ ಆಗಿ ಎನರ್ಜೈಸ್ ಆಗ್ತಾ ಇದೆ. ಈ ಶರೀರದಲ್ಲಿ ತುಂಬಿರುವಂತಹ ಈ ಒಂದು ಶಕ್ತಿಯ ಸಹಾಯದಿಂದ ನಮ್ಮ ಸುತ್ತ ಇರುವಂತಹ ಆರ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನ್ ಹೇಳ್ತೀವಿ, ಅದು ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆರ ಎಕ್ಸ್ಪ್ಯಾಂಡ್ ಆಗ್ತಾ 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 ನಮ್ಮ ಒಂದು ತೇಜಸ್ಸು, ಕಾಂತಿ, ಬಲ ಎಲ್ಲವೂ ಕೂಡ ಎನ್ಹ್ಯಾನ್ಸ್ ಆಗ್ತಾ ಇದೆ. ಆರ ಎನ್ಹ್ಯಾನ್ಸ್ ಆಗ್ತಾ ಆಗ್ತಾ ನಮ್ಮ ಒಂದು ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಏನಿದೆ ಅದು ತುಂಬಾ ಹೈ ಲೆವೆಲ್ಗೆ ಹೋಗಿ ನಮ್ಮನ್ನ ಡೈರೆಕ್ಟ್ ಆಗಿ ಈ ಒಂದು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡ್ತಾ ಇದೆ. ನಾವೀಗ ಡೈರೆಕ್ಟ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ. ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು, ನಮ್ಮ ಏನು ವಿಶ್ ಇದೆಯೋ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂತಹ ಒಂದು ಪವರ್ ಅನ್ನ ಪಡ್ಕೊಂಡಿದೀವಿ. ಹಾಗಾಗಿ 2 ನಿಮಿಷ ಟೈಮ್ ಕೊಡ್ತೀನಿ. ನಿಮ್ಮ ಏನು ವಿಶ್ ಇದೆಯೋ ಅದನ್ನ ನೀವು ಯೂನಿವರ್ಸ್ಗೆ ಕಳಿಸಿ. ನಿಮ್ಮ ವಿಶ್ ಯೂನಿವರ್ಸಿನ ತಲುಪಿ ಎಲ್ಲ ಕಡೆ ಅದು ವೈಬ್ರೇಟ್ ಆಗ್ತಾ ಇದೆ. ಆ ವಿಶ್ ಅತಿ ಶೀಘ್ರದಲ್ಲಿ ಮ್ಯಾನಿಫೆಸ್ಟ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ಸನ್ನಿವೇಶಗಳನ್ನ ಯೂನಿವರ್ಸ್ ನಿಮಗಾಗಿ ಕ್ರಿಯೇಟ್ ಮಾಡಿದೆ. ಇದಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದವನ್ನ ಹೇಳೋಣ. ಈಗ ನಿಧಾನವಾಗಿ ನಾವು
ಹುಟ್ಟಿದ್ದಂತಹ ಆ ಒಂದು ಸಮುದ್ರದ ದಂಡೆಯ ಮೇಲೆ ವಾಪಸ್ ಬರ್ತೀವಿ. ಚಂದ್ರನ ಬೆಳಕು ನಿಧಾನವಾಗಿ ಚಂದ್ರನಲ್ಲಿ ಐಕ್ಯವಾಗುತ್ತೆ. ಈ ಅದ್ಭುತ ಶಕ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಚಂದ್ರನಿಗೆ ನಾವು ಧನ್ಯವಾದವನ್ನ ಹೇಳ್ತೀವಿ. ಮೆಡಿಟೇಷನ್ ಇಂದ ನಾವು ನಿಧಾನವಾಗಿ ಎದ್ದು ಮತ್ತೆ ಆ ಒಂದು ಸಮುದ್ರದ ದಡದಲ್ಲಿ ವಾಕ್ ಮಾಡಕ್ ಶುರು ಮಾಡ್ತೀವಿ. ಹಾಗೆ ವಾಕ್ ಮಾಡ್ಕೊಳ್ತಾ ನಾವು ಕುಳಿತಿದ್ದಂತಹ ನಮ್ಮ ಮನೆಯ ಜಾಗಕ್ಕೆ ವಾಪಸ್ ಹಿಂತಿರುಗ್ತೀವಿ. ಆದರೆ ಈಗ ನಾವು ಎಲ್ಲ ವಿಧವಾದಂತಹ ವಿಶೇಷವಾದಂತಹ ಶಕ್ತಿಗಳೊಂದಿಗೆ ಹಿಂದಿರುಗಿದ್ದೀವಿ. ಅದ್ಭುತವಾದಂತಹ ಮ್ಯಾನಿಫೆಸ್ಟೇಷನ್ ಪವರ್, ಇಂಟ್ಯೂಷನ್ ಪವರ್, ಫೋಕಸ್ ಮೈಂಡ್, ಕ್ಲಾರಿಟಿ ಆಫ್ ಮೈಂಡ್ ಎಲ್ಲವೂ ಕೂಡ ಈಗ ನಮ್ಮದಾಗಿವೆ. ಎಲ್ಲವನ್ನ ಸಹ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳುವುದರ ಮೂಲಕ ಅದ್ಭುತವಾದಂತಹ ಜೀವನವನ್ನ, ಯಶಸ್ವಿಯಾದಂತಹ ಜೀವನವನ್ನ ನಡೆಸುವಷ್ಟು ಶಕ್ತರಾಗಿದ್ದೀವಿ. ಆಳವಾಗಿ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ನಿಮ್ಮ ದೇಹದ ಮೇಲೆ ನಿಮ್ಮ ಅರಿವು ಬರಲಿ. ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಗಮನಿಸಿ. ನಿಮ್ಮದೇ ಸಮಯವನ್ನ ತಗೊಂಡು ನಿಧಾನವಾಗಿ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲಿಟ್ಟು ನಿಮಗೆ ತೆಗಿಬೇಕು ಅಂದಾಗ ಕಣ್ಣನ್ನ ತೆಗೀರಿ. ಅರ್ಜೆಂಟ್ ಕೊಡೋದು ಬೇಡ. ನಿಧಾನವಾಗಿ ಧ್ಯಾನದಿಂದ ಆಚೆ ಬನ್ನಿ. ನಿಮ್ಮದೇ ಸಮಯವನ್ನ ತಗೊಳ್ಳಿ. ಯಾರಿಗಾದ್ರೂ ಎನರ್ಜಿ ಜಾಸ್ತಿ ಅನ್ಸ್ತಾ ಇದ್ರೆ ಒಂದ್ ಲೋಟ ನೀರ್ ಕುಡೀರಿ. ಸೊ ದಟ್ ಇಮಿಡಿಯೇಟ್ ಆಗಿ ಎನರ್ಜಿ ಏನ್ ಹೈ ಹೋಗಿರುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ, ಸೆಟಲ್ ಡೌನ್ ಆಗುತ್ತೆ. ಸೊ
ಯಾರಾದ್ರೂ ಶೇರ್ ಮಾಡಕ್ ಇಷ್ಟಪಡ್ತೀರಾ? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೇಘನಾ, ಅನ್ಮ್ಯೂಟ್. ಯಾ, ರಿಲ್ಯಾಕ್ಸ್. ಟೇಕ್ ಯುವರ್ ಓನ್ ಟೈಮ್. ನಿಮ್ ಟೈಮ್ ತಗೊಳ್ಳಿ, ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ. ಮೆಡಿಟೇಷನ್ ಅಲ್ಲೇ ಕಂಟಿನ್ಯೂ ಮಾಡ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಎಸ್ ಉಷಾ, ಮಾತಾಡಿ. ಆಸ್ ಯೂಶುವಲ್ ಆಲ್ವೇಸ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಮೆಡಿಟೇಷನ್. ಓಕೆ. ಇನ್ನು ವೇ ಆಫ್ ಮಿಡಲ್ ನಾನು ಮ್ಯಾನಿಫೆಸ್ಟೇಷನ್ಗೆ ಹೊಟ್ಟೋಗಿದ್ದೆ ಆಲ್ರೆಡಿ. ಹ್ಮ್ ವಿತೌಟ್ ನೋಯಿಂಗ್ ಮೈ ನಾಲೆಡ್ಜ್ ನಾನು ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಹ್ಮ್ ಆಲ್ರೆಡಿ ಇನ್ನೊಂದಷ್ಟು ಪಾಯಿಂಟ್ಸ್ ನ ಆಡ್ ಆನ್ ಮಾಡ್ಕೊಂಡೆ ಮ್ಯಾನಿಫೆಸ್ಟೇಷನ್ಗೆ. ಹ್ಮ್ ಓಕೆ, ತುಂಬಾ ಚೆನ್ನಾಗಿತ್ತು. ಗುಡ್. ಓಕೆ, ಸೊ ಎನರ್ಜಿ ಫೀಲ್ ಆಯ್ತಾ? ಹಾ, ಎನರ್ಜಿ ತುಂಬಾನೇ ಫೀಲ್ ಆಯ್ತು. ಆ ಅವರ ಎಕ್ಸ್ಟೆಂಡ್ ಆಗಿದ್ದು ಹೊರಗಡೆ ಹೋಗೋದು ಬರೋದು, ಲೈಕ್ ಅದ್ ಫೀಲ್ ಮಾಡ್ತೀವಿ ನಾವು. ನೀವು ಅವರ ಎಕ್ಸ್ಟೆಂಡ್ ಆಗ್ತಿದೆ ಅಂದಂಗೆನೆ ಸೊ ಹೌದು. ನಮ್ ಬಾಡಿಯಿಂದ ಹೇಗೆ ಅದು ಲೈಕ್ ವಾಟರ್ ತರ ಫ್ಲೋ ಆಗ್ತಿರೋ ತರ ಹ್ಮ್ ಗೊತ್ತಾಗ್ತಿರತ್ತೆ. ಓಕೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಈ ಎನರ್ಜಿ ಏನಂದ್ರೆ ಬರೀ ಇವತ್ತೊಂದು ದಿನಕ್ಕೆ ಇರೋದಿಲ್ಲ ನಮ್ಗೆ, ಆಲ್ಮೋಸ್ಟ್ ಇದು ನೆಕ್ಸ್ಟ್ ಫುಲ್ ಮೂನ್ ವರ್ಗುನು ಈ ಎನರ್ಜಿ ಕ್ಯಾರಿ ಆಗುತ್ತೆ ನಮ್ಗೆ. ಸೊ ಅವಾಗ ಏನಾಗುತ್ತೆ, ಮತ್ತೆ ನಾವು ನೆಕ್ಸ್ಟ್ ಫುಲ್ ಮೂನ್ ದಿನ ಮತ್ತೆ ಮೆಡಿಟೇಷನ್ ಮಾಡಿದ್ವಿ ಅಂದ್ರೆ ಇನ್ನೊಂದ್ ಮಂತ್ ನಮ್ಗೆ ಎಷ್ಟು ಬೇಕು ಎನರ್ಜಿ ಬೂಸ್ಟರ್ ಅಷ್ಟು ನಮಗ್ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ತಿಂಗಳು ನಮ್ಗೆ ಏನೆಲ್ಲ ಒಂದು ಮಾನಸಿಕವಾದಂತಹ ಸ್ಥಿಮಿತತೆ ಬೇಕು, ಒಂದು ಸ್ಟ್ರೆಂತ್ ಬೇಕು, ಎಲ್ಲವನ್ನ ಕೂಡ ಈ ಒಂದು ಮೆಡಿಟೇಷನ್ ನಮಗ್ ಕೊಡ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಮ್ಯಾಮ್, ಹ್ಮ್ ಏಂಜಲ್ ಕ್ಲಾಸ್ ಇದು ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಹೇಳಿ. ಬಟ್ ಏಂಜಲ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಓಕೆ. ಲೈಕ್ ವಿತೌಟ್ ನೋಯಿಂಗ್ ನಾಲೆಡ್ಜ್ ನನಗೆ ಮುಂಚಿತವಾಗಿನೇ ಮೆಸೇಜಸ್ ಸಿಗ್ತಾ ಹೋಗ್ತಿದೆ, ಓಕೆ. ಏನಾಗುತ್ತೆ ಏನು ಅಂತ ಹೇಳಿ. ಹ್ಮ್ ಲೈಕ್ ಸಡನ್ ಆಗಿ ವಾಂಟೆಡ್ ಆಗಿ ನಾನು ಯಾವ್ದನ್ನೂ ಇದ್ ಮಾಡ್ಕೊಳಲ್ಲ. ಬಟ್ ದಟ್ ಅವ್ರನ್ನ ಹೇಗ್ ಕರಿಬೇಕು, ಹೇಗ್ ಕಳಿಸ್ಕೊಡ್ಬೇಕು, ಅದು ಪ್ರೋಸೆಸ್ ಮಾತ್ರ ತುಂಬಾ ಚೆನ್ನಾಗೇ ಇರುತ್ತೆ ಎವ್ರಿ ಡೇ. ನನ್ಗೆ ಯಾವಾಗ ಏನ್ ಕೆಲ್ಸ ಬೇಕು ಅಂದಾಗ ಜಸ್ಟ್ ಒಂದು ವಿಜುವಲೈಸೇಷನ್. ಸೊ ರೀಸೆಂಟ್ ಆಗಿ ನಿಮ್ಗೆ ನೆನೆ ಫೋನ್ ಮಾಡಿ ಹೇಳ್ದೆ, ಬಟ್ ನೆನೆ ಫೋನ್ ಮಾಡಿದಾಗ ನಾನು ಅದನ್ನ ಮಿಸ್ ಮಾಡ್ಬಿಟ್ಟೆ. ಬಟ್ ಅವತ್ತಿನ ದಿನ ನಾನು ಯಾವಾಗ ನಾನು ಕ್ರಿಯೇಟ್ ಮಾಡಿದ್ನಲ್ವಾ ಮ್ಯಾಮ್ ಐಡಿ, ಹ್ಮ್ ಹ್ಮ್ ಆ ಕ್ರಿಯೇಟ್ ಮಾಡಿದ್ದೀನಿ ಆಫೀಸಿಂದ ಹಾಗೆ ಹೊರಗಡೆ ಬಂದ ತಕ್ಷಣ ಬಟರ್ಫ್ಲೈ ಬಂದು ಜಸ್ಟ್ ಚೀಕ್ ಮೇಲೆ ಕುತ್ಕೊಂಡು ಹಾಗೆ ಹೊರಟೋಯ್ತು. ಸೊ ವೆರಿ ಗುಡ್. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಅಂತ ಫೀಲ್ ಮಾಡಿದೆ ನಾನು. ವೆರಿ ಗುಡ್. ಓಕೆ, ಸೊ ಅದನ್ನ ಮರ್ತ್ಬಿಟ್ಟೆ. ನೋ ಪ್ರಾಬ್ಲಮ್. ಅವರಂತೂ ತುಂಬಾ ಚೆನ್ನಾಗಿ ನಮ್ಗೆ ಇದು ಮಾಡ್ತಾರೆ, ಹೆಲ್ಪ್. ಇವನ್ ನೀವು ಏಂಜಲ್ ಕಲ್ತಿರೋರು ಸುಮಾರು ಜನ ಇದ್ದೀರಾ. ಸೊ ನೀವು ಹೇಗಿದ್ರು ಮೆಡಿಟೇಷನ್ ಇದೆ ಅಲ್ವಾ, ನಮ್ದು ಏಂಜಲ್ ಮೆಡಿಟೇಷನ್ ಇವತ್ತಿನ ದಿನ ಅದನ್ನು ನೀವು ಆಡ್ ಆನ್ ಮಾಡ್ಬೋದು. ಸಿ ಏನಂದ್ರೆ ಈ ಒಂದು ನಾವು ಹೇಳ್ತೀವಲ್ವಾ, ಒಂದು ನಾವ್ ಏನ್ ಹೇಳ್ತೀವಿ, ಪೌರ್ಣಮಿ ದಿನ ಅಮಾವಾಸ್ಯೆ ದಿನ ನಾವು ಏನೋ ಒಂದು ಬೇರೆ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಲ್ವಾ. ಏನಕ್ಕೆ ಶುಭ ಕಾರ್ಯಗಳನ್ನ ಮಾಡಲ್ಲ ಅಂತಂದ್ರೆ, ಈ ದಿನಗಳು ನಮ್ಮ ಅಪ್ಲಿಫ್ಟ್ಮೆಂಟ್ಗೆ ಕೆಲಸಗಳನ್ನ ಮಾಡೋದಕ್ಕೆ, ಸಾಧನೆಯನ್ನ ಮಾಡೋದಕ್ಕೆ ಇರುವಂತಹ ದಿನಗಳು. ಅದಕ್ಕೋಸ್ಕರ ನಾವು ಇವತ್ತಿನ ದಿನಗಳಲ್ಲಿ ಏನು ಶುಭ ಕೆಲ್ಸಕ್ಕ, ಈಗ ಏನಾಗುತ್ತೆ, ಮನೇಲಿ ಫಂಕ್ಷನ್ ಇದೆ ಅವತ್ತಿನ ದಿನ ಅಂದಾಗ ನಾವೇನ್ ಮಾಡ್ತೀವಿ, ಫಂಕ್ಷನ್ ಬಗ್ಗೆ ಫೋಕಸ್ ಮಾಡ್ತೀವಿ, ಯಾವ್ದಾವ್ದು ಹಬ್ಬದ ಬಗ್ಗೆ ಫೋಕಸ್ ಮಾಡ್ತೀವಿ, ನಮ್ಮ ಒಂದು ಅಪ್ಲಿಫ್ಟ್ಮೆಂಟ್ ಬಗ್ಗೆ ನಾವು ಫೋಕಸ್ ಮಾಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ದೇವರ ಪೂಜೆ ಪುನಸ್ಕಾರಗಳನ್ನ ಜಾಸ್ತಿ ಮಾಡಿ ಆ ಕಾಸ್ಮಿಕ್ ಅಲ್ಲಿ ಇರುವಂತಹ ಎನರ್ಜಿಯನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಮಗೆ ಈ ದಿನಗಳಲ್ಲಿ ಬೇರೆ ಒಂದು ಒಳ್ಳೆ ಕೆಲಸಗಳಿಗೆ ವರ್ಜ್ಯ ಅಂತ ಇಟ್ಟಿರೋದು. ಸೊ ನೀವ್ ಏನ್ ಮಾಡ್ಬೋದು, ಇವತ್ತಿನ ದಿನಗಳನ್ನ ಆದಷ್ಟು ನೀವು, ಎಸ್ಪೆಷಲಿ ಈ ಹೀಲರ್ಸ್ ತುಂಬಾ ಜನ ಇದ್ದೀರಾ, ಕಲಿತಾ ಇರೋರು ಇದ್ದೀರಾ, ಏಂಜಲ್ ಥೆರಪಿ ಕ್ರಿಸ್ಟಲ್ಸ್ ಎಲ್ಲ ಕಲಿಯೋರೆಲ್ಲ ಇದ್ದೀರಾ ಅಲ್ವಾ. ಈ ದಿನಗಳ ಒಂದು ಬೆನಿಫಿಟ್ಸ್ ಅನ್ನ ತಗೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ಮೆಡಿಟೇಷನ್ಸ್ ನ ಮಾಡಿ. ಸೊ ಕೆಲವೊಬ್ರು ಏನಂದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳೋದೇ ಇಲ್ಲ ಪೌರ್ಣಮಿ ದಿನ, ಆ ರಾತ್ರಿನ ಅವ್ರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಮೆಡಿಟೇಷನ್ಸ್ ಮಾಡ್ತಾರೆ, ಜಪಗಳನ್ನ ಮಾಡ್ತಾರೆ, ಆ ತರ ಎಲ್ಲ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಆ ಒಂದು ಮೆಡಿಟೇಷನ್, ಏಂಜಲ್ ಮೆಡಿಟೇಷನ್ ಏನ್ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಕೂಡ ನೀವು ಇವತ್ತಿನ ದಿನ ಮಾಡ್ಕೋಬಹುದು. ಇನ್ನೂ ತುಂಬಾ ಸ್ಟ್ರಾಂಗ್ ಕನೆಕ್ಟಿವಿಟಿ ಸಿಗುತ್ತೆ, ಜೊತೆಗೆ ನಿಮ್ಗೆ ಎಷ್ಟೊಂದು ಮೆಸೇಜಸ್ ಸಿಗುತ್ತೆ. ನಿಮ್ದು ಲೈಫ್ ಕ್ವಶನ್ಸ್ ಏನೋನೋ ಇಟ್ಕೊಂಡಿರ್ತೀರಲ್ಲ, ಆ ಕ್ವಶನ್ಸ್ ಗಳಿಗೆಲ್ಲ ಆನ್ಸರ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆ. ಕ್ಲಿಯರಾ? ಬಟ್ ಒಂದ್ ರೀತಿ ಇಂಟ್ಯೂಷನ್ಸ್ ಕೂಡ ಎಸ್ ಅದೇ ರೀತಿನೇ ವರ್ಕ್ ಆಗ್ತಾ ಹೋಗುತ್ತೆ ಮ್ಯಾಮ್. ಎಸ್ ಸೊ ಸಡನ್ ಆಗಿ ಏಂಜಲ್ಸ್ ನ ಕರೆದಿದ ತಕ್ಷಣ ನಮ್ಗೆ ಏಂಜಲ್ ಕರ್ದಿದೀವಿ ಅನ್ನೋ ಅದ್ ಲೆಟ್ ಗೋ ಮಾಡಿರ್ತೀವಿ.
ಹ್ಮ್ ಕರೆದಿರ್ತೀವಿ ಹೋಲ್ ಡೇಗೆ ಲೆಟ್ ಗೋ ಮಾಡಿರ್ತೀನಿ. ಹ್ಮ್ ಬಟ್ ಒಂದು ಇಂಟ್ಯೂಷನ್ ಇದು ಹೀಗೆ ಆಗತ್ತೆ ಅನ್ನೋದು ಮುಂಚೆನೆ ಸೈನ್ ಇರುತ್ತೆ. ಬಟ್ ಹ್ಮ್ ಎಂಡ್ ಆಫ್ ದ ಡೇ ಮಲಗ್ಬೇಕಾದ್ರೆ ಒಂದು ಗ್ರಾಟಿಟ್ಯೂಡ್ ತೋರಿಸ್ಬೇಕಾದ್ರೆ ಅವ್ರು ಇನ್ನೂ ಕಳ್ಸಿರೋದಿಲ್ಲ. ಸೊ ಹೋಲ್ ಡೇ ನಮ್ ಜೊತೆ ಇದ್ದು ಟ್ರಾವೆಲ್ ಮಾಡಿರೋದಕ್ಕೆ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ನ ಹೇಳಿ ಆ ಡೇನ ಕ್ಲೋಸ್ ಮಾಡ್ಬೇಕಾದ್ರೆ ಒಂದು ಆತ್ಮತೃಪ್ತಿ ಅಂತ ಹೇಳ್ತೀವಲ್ವಾ ಮ್ಯಾಮ್, ಎಸ್, ವೆರಿ ಗುಡ್. ಅದು ಅದು ಅದ್ ತುಂಬಾನೇ ಖುಷಿ ಆಗುತ್ತೆ. ಆ ಗ್ರಾಟಿಟ್ಯೂಡ್ ಕೊಟ್ಬಿಟ್ರಿ ಅಂದ್ರೆ ನಿಮಗ್ ಲೈಫ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಮಿರಾಕಲ್ಸ್ ನಡೀತಾ ಹೋಗುತ್ತೆ. ಬಟ್ ತುಂಬಾ ಚೆನ್ನಾಗಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಮ್ಯಾಮ್ ಅವರು. ಡೆಫಿನೆಟ್ ಆಗಿ ಅವ್ರು ಹೇಳಿದೀವಲ್ವಾ, ನಾವು ಫಸ್ಟ್ ಕ್ಲಾಸ್ ಅಲ್ಲೇ ನಾವ್ ಏನಂತ ಕಲ್ತ್ವಿ, ಅವರು ಎಲ್ಲಾ ಕಡೆ ಇದ್ದಾರೆ, ಆದ್ರೆ ನಮ್ಮ ಒಂದು ಪರ್ಮಿಷನ್, ನಮ್ಮ ಫ್ರೀ ವಿಲ್ ಅಂದ್ರೆ ಈಗ ನನ್ನ ವಿಷಯದಲ್ಲಿ ಅನವಶ್ಯಕವಾಗಿ ಒಬ್ರು ಮೂಗ್ ತೋರಿಸ್ತಾರೆ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಅಲ್ವಾ. ಹೌದು. ನಾವು ಒಂದು ಪರ್ಮಿಷನ್ ಕೊಡ್ಲಿ ಅಂತ ಕಾಯ್ತಾ ಇರ್ತಾರೆ. ಒಂದ್ ಸಲ ನಾವ್ ಅವ್ರಿಗೆ ಕನೆಕ್ಟ್ ಆಗ್ಬಿಟ್ವಿ ಅಂದ್ರೆ ನಮ್ಮನ್ನ ಚಿಕ್ಕ ಮಗುನ ಕೈಯಲ್ಲಿ ಇಟ್ಕೊಂಡು ಕಾಪಾಡೋ ತರ ಕಾಪಾಡ್ಕೊಳ್ತಾ ಹೋಗ್ತಾರೆ ಅವ್ರು. ನಾವ್ ಅದ್ ಮಾಡ್ದೇನೆ ನಮ್ ಗಾರ್ಡಿಯನ್ ಏಂಜಲ್ಸ್ ಯಾವಾಗೂ ನಮ್ಮನ್ನ ಕಾಪಾಡ್ತಾ ಇರ್ತಾರೆ. ಈಗ ಅವ್ರಿಗೊಂದು ಗ್ರಾಟಿಟ್ಯೂಡ್ ತೋರ್ಸೋದು, ಒಂದು ದೀಪ ಹಚ್ಚಿಟ್ಟು ಒಂಚೂರು ಸಕ್ಕರೆ ನಾವು ನೈವೇದ್ಯ ಮಾಡ್ಬಿಟ್ವಿ ಅಂದ್ರೆ ಅವ್ರಿಗೆ ಇನ್ನೂ ಖುಷಿ ಆಗೋಗುತ್ತಲ್ವಾ. ಅಯ್ಯೋ ನನ್ ಮಗು ಹೌದು. ನೋಡ್ಕೋಬೇಕು, ನಾನ್ ಕಾಪಾಡ್ಬೇಕು ಅಂತ ನಾ ಮುಂದು ತಾ ಮುಂದು ಅಂತ ಕಾಯ್ತಾ ಇರ್ತಾರ ಅವರು. ಬಟ್ ಐ ಫೀಲ್ ವೆರಿ ಬ್ಲೆಸ್ಡ್ ಮ್ಯಾಮ್. ಅದು ಏಂಜಲ್ಸ್ ತುಂಬಾ ಚೆನ್ನಾಗಿ ಏಂಜಲ್ಸ್ ನಮ್ ಲೈಫ್ ಬರ್ಬೇಕು ಅಂದ್ರೆ ನಾವು ಬ್ಲೆಸ್ ಮಾಡೇ ಇರ್ಬೇಕು. ಬಟ್ ನಾನು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನಾನು ಅದನ್ನ ಒಂಥರ ಖುಷಿಯಾಗಿ ಹ್ಯಾಪಿಯಾಗಿ ನಾನೇ ಒಂದ್ ಏಂಜಲ್ ಆಗ್ಬಿಟ್ಟಿದೀನಿ ಅನ್ನೋ ತರ. ವೆರಿ ಗುಡ್, ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಯಾ, ಮಮತಾ. ನಮಸ್ತೆ ಮ್ಯಾಮ್. ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಾಯ್ತು. ಸೆಂಟ್ರಲ್ ಒಂದು ಕಾಲ್ ಬಂತು, ಬಟ್ ಓಕೆ, ಅದಂಗೆ ಮ್ಯಾನೇಜ್ ಆಯ್ತು. ನೋ ಪ್ರಾಬ್ಲಮ್. ನಾನು ಬೇಕಾದ್ರೆ ಅಂದ್ರೆ ನೆಕ್ಸ್ಟ್ ರಿಪೀಟ್ ಒಂದು ಮಾಡಿ. ನೀವು ಇದು ಮಾಡ್ಕೊಳ್ಳಿ ಮ್ಯಾಮ್, ವಾಯ್ಸ್ ಬ್ರೇಕ್ ಆಗ್ತಿದೆ. ನಂತರ ನೆಕ್ಸ್ಟ್ ಒಂದು ಹೊಸದಾಗಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ. ಏನೇ ನಾನು ವಾಯ್ಸ್ ಬ್ರೇಕ್ ಆಗ್ತಿದೆ ಬರ್ತಾನೆ ಇದೆ. ಹಾ, ಅದೇ ಅದು ಹೌದಾ ಇವಾಗ ಹೇಳಿ ಹಲೋ ಹೇಳಿ ಹೇಳಿ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಿದೆ ಮಮತಾ. ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾ, ಅದ್ರ ಬಗ್ಗೆನೇ ಕೇಳ್ಕೊಂಡೆ ನಾನು. ಅದ್ರ ಬಗ್ಗೆನೇ ಮಾಡ್ಕೊಂಡೆ. ಆ ಅದು ಅಂದ್ರೆ ಅದನ್ನ ಮತ್ತೆ ಏನಾದ್ರು ಇಂಪ್ರೂವ್ ಮಾಡಕ್ಕೆ ಬೇರೆ ಏನಾದ್ರು ಡೈಲಿ ಮಾಡೋದು ಏನಾದ್ರು ಹೇಳ್ತೀರಾ ಅಂತ. ಮ್ಯಾನಿಫೆಸ್ಟ್ ಅಂದ್ರೆ ಎನಿವೇಸ್. ಇನ್ನ ಜಾಯಿನ್ ಆಗಿಲ್ಲ. ನೀವ್ ಇವಾಗ ಹೇಗಿದ್ರು 100 days ಪ್ರೋಗ್ರಾಮ್ ಜಾಯಿನ್ ಆಗಿದ್ದೀರಲ್ಲ, ಅದ್ರಲ್ಲಿ ನಿಮ್ ಟೆಕ್ನಿಕ್ ಎಲ್ಲ ಕೊಡ್ತೀನಲ್ಲ, ಅದನ್ನ ಫಾಲೋ ಮಾಡ್ತೀರಂತೆ. ಹೌದಾ, ಓಕೆ. ಅದೆಲ್ಲ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದು ನೆಕ್ಸ್ಟ್ ಮಂಡೇ ಅಂತ ಅನ್ಕೊಳ್ತೀನಿ. ಮಂಡೇ ಆರ್ ವೆನ್ಸ್ಡೇ ಅಂತ ಅನ್ಕೊಳ್ತಾ ಇದೀನಿ. ಯಾಕಂದ್ರೆ ಇನ್ನೊಂದ್ಸಲ ಕೆಲವೊಬ್ರು ವೆಬಿನಾರ್ ಕೇಳಿದ್ದಾರೆ. ಸೊ ಫ್ರೈಡೇ ಫ್ರೀ ವೆಬಿನಾರ್ ಇನ್ನೊಂದ್ಸಲ ಇರುತ್ತೆ. ಅಂದ್ರೆ ಅದ್ರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರೀ ನಮಗೆ 100 days ಇಡ್ತಾ ಇದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ 3 ಪ್ರೋಗ್ರಾಮ್ದು ಒಟ್ಟಿಗೆ ವೆಬಿನಾರ್ ಇದ್ದಿದ್ದನ್ನ ಸ್ವಲ್ಪ ಜನಗಳಿಗೆ ಕನ್ಫ್ಯೂಷನ್ ಆಗಿದೆ. ಅದಕ್ಕೋಸ್ಕರ 100 days ಒಂದು ವೆಬಿನಾರ್ ಮಾಡಿ ಮೇಡಮ್ ಅಂತ ತುಂಬಾ ಜನ ಕೇಳಿದ್ರು. ಸೊ ಫ್ರೈಡೇ ಬಂದು 100 days ವೆಬಿನಾರ್ ಇರುತ್ತೆ, ಫ್ರೀ ವೆಬಿನಾರ್. ಅದಾದ್ಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಅದು ಮೆಡಿಟೇಷನ್ ಮಾಡಿದಕ್ಕೇನೋ ಗೊತ್ತಿಲ್ಲ. ಯಾಕಂದ್ರೆ ಈ ಮೆಡಿಟೇಷನ್ಸ್ ತುಂಬಾ ಎನರ್ಜಿ ಇರುತ್ತಲ್ಲ, ಈ ಸೈಲೆನ್ಸ್. ಯಾಕಂದ್ರೆ ಏನ್ ನಾವು ಬೇಕು ಅಂತ ಹುಡುಕ್ತಾ ಇರ್ತೀವಲ್ಲ, ನೆಮ್ಮದಿ ಅನ್ನೋದು ಸಿಕ್ಬಿಟ್ಟಿರುತ್ತೆ ನಮ್ಗೆ. ಸೊ ಹಾಗಾಗಿ ಏನನ್ಸುತ್ತೆ ಅಂದ್ರೆ ಇದರಿಂದ ಆಚೆ ಬರೋದೇ ಬೇಡ ಅನ್ನೋ ತರ ಅನ್ಸ್ಬಿಡತ್ತೆ. ಹೌದು, ಅದೇ ತರ ಆಕ್ಚುಲಿ ಎಷ್ಟ್ ಬೇಗ ಮುಗ್ದೋಯ್ತಲ್ಲ ಅಂತ ಅನ್ಸ್ತಾ ಇತ್ತು ನನ್ಗೆ ಮೆಡಿಟೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. 25 minutes ಕೊಟ್ಟಿದೀನಿ ಅಂದ್ರೆ ಈಸಿಯಾಗಿ ನೀವು ಮಾಡ್ಬೋದು. ಗಂಟೆಗಟ್ಲೆ ಅಂದ್ರೆ ಮನೇಲಿ ಕೆಲ್ಸಗಳಿರುತ್ತೆ, ಮಾಡಕ್ ಆಗಲ್ಲ. ಅಯ್ಯೋ 1 ಗಂಟೆ ಕಾಲ ಇದೆಯಲ್ಲ, ಮಾಡಕ್ ಬೇಜಾರು ಅನ್ನೋ ತರ ಅನ್ಸ್ಬಿಡತ್ತೆ. ಸೊ 20 to 25 minutes ಕೊಟ್ರೆ ಅಷ್ಟು ಸಾಕು. ಜೊತೆಗೆ ಎನರ್ಜಿ ತುಂಬಾ ಜಾಸ್ತಿ ಇರುತ್ತಲ್ವಾ, ಗಂಟೆಗಟ್ಲೆ ಕಾಲ ಮಾಡ್ಬಿಟ್ರೆ ನಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗ್ಬಿಡತ್ತೆ.
ಅದಕ್ಕೋಸ್ಕರ ನಾನು ಇವಾಗ ಇದು ವಾಟರ್ ಚಾರ್ಜಿಂಗ್ ಹೇಳಿದ್ರಲ್ಲ, ಹೌದು ಆ, ಅದು ಯಾವ ಅಂದ್ರೆ ಇವಾಗ ಮನೆಯಲ್ಲಿ ಎಲ್ಲಾರ್ಗೂ ಪ್ರೋಕ್ಷಣೆ ಮಾಡೋದಂದ್ರೆ ನಾವ್ ಏನು ಅದಕ್ಕೆ ಇಂಟೆನ್ಷನ್ ಕೊಡ್ಬೇಕು, ಎಲ್ಲಾರ್ಗೂ ಯೂಸ್ ಆಗತ್ತರ ಅಂದ್ರೆ? ಓವರ್ ಆಲ್ ಆಗಿ ಕೊಡ್ಬೇಕು ಅಂದ್ರೆ ನೀವ್ ಏನ್ ಮಾಡಿ ಅಂದ್ರೆ ಮನೇಲಿ ಎಲ್ಲರೂ ಸಂತೋಷವಾಗಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದೀವಿ, ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ, ವಿದ್ಯಾವಿನಯವಂತರಾಗಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದೀವಿ, ಹಸ್ಬೆಂಡ್ಗೆ ಪ್ರೊಫೆಷನಲ್ ಚೆನ್ನಾಗಿ ಸಕ್ಸಸ್ ಸಿಗ್ತಾ ಇದೆ, ನನಗೆ ನನ್ನ ಒಂದು ಸಾರಿ ಪ್ರೊಫೆಷನಲ್ ಸಕ್ಸಸ್ ಸಿಗ್ತದೆ. ಈ ರೀತಿ ನಿಮ್ಗೆ ಏನ್ ಬೇಕಾದ್ರೂ ಎಲ್ಲಾ ಅಫರ್ಮೇಶನ್ಸ್ ಹಾಕ್ಬೋದು ಅದಕ್ಕೆ. ಇದು ಅದು ಅಂತಲ್ಲ, ಎಲ್ಲಾ ಅಫರ್ಮೇಶನ್ಸ್ ನೀವು ಹಾಕ್ತಾ ಹೋಗ್ಬೋದು. ಓಕೆ ಓಕೆ. ಓಕೆ ಥ್ಯಾಂಕ್ ಯು. 2 hours ಇದ್ರೆ ಸಾಕಲ್ವಾ? ಆಕ್ಚುಲಿ ಮಳೆ ಬರ್ತಾ ಇದೆ. ಅದೇ ಒಂದ್ 2 hours ಸಾಕು. ಈಗ ಒಂದ್ 7:30ಗೆ ಇಟ್ರು ನೀವು ಅಂದ್ರೆ ಇವಾಗ ಆಚೆ ಇಟ್ರೆ ಸಾಕು, ನಮ್ಗೆ ಸಾಕು, ಮಳೆಯಲ್ಲಿ ನೆನೆಯೋ ತರ ಕಿಟಕಿ ಹತ್ರ. ಕಿಟಕಿಯಿಂದ ನಿಮ್ಗೆ ಆ ಎನರ್ಜಿ ಬರುತ್ತೆ ಅಂದ್ರೆ ಪರವಾಗಿಲ್ಲ, ಕಿಟಕಿ ತೆಗೆದ್ಬಿಟ್ಟು ಅಲ್ಲಿ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಆದಷ್ಟು ಓಪನ್ ಸ್ಪೇಸ್ ಅಲ್ಲಿ ಇಡಿ. ಓಪನ್ ಸ್ಪೇಸ್ ಅಲ್ಲಿ ಹಾಕಿದ್ರೆ ಕಿಟಕಿ ಹತ್ರ ಇಡಿ ಅಷ್ಟೇ. ಅಲ್ಲ, ಆಚೆನೆ ಇಡ್ತೀನಿ, ಬಟ್ ಕಿಟಕಿ ಆತರ. Yes. ಇದು ಕ್ರಿಸ್ಟಲ್ಸ್ ಎಲ್ಲ ಇದೆ, ಅದು ನೆನಿಬಾರ್ದಲ್ವಾ? ಹೌದು ಹೌದು, ಹಂಗೆ ಮಾಡು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮೇಘನಾ. ಮ್ಯಾಮ್, ನನ್ಗೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಅದು ಮೂನಿಂದ ನೀವು ಎನರ್ಜಿ ರಿಸೀವ್ ಮಾಡಂದಾಗ ನಂಗೆ ಇನ್ವರ್ಟೆಡ್ ಟ್ರಯಾಂಗಲ್ ನಲ್ಲಿ ಬಂತು ಮ್ಯಾಮ್ ಎನರ್ಜಿ. ಈ ತರ ಇನ್ವರ್ಟೆಡ್ ಟ್ರಯಾಂಗಲ್ ನಲ್ಲಿ ಬಂತು. ಯಾಕೆ ಇನ್ವರ್ಟೆಡ್ ಟ್ರಯಾಂಗಲ್ ಅಂದ್ರೆ, ಓಕೆ, ನಿಮಗೆ ಈಗಾಗಲೇ ಇನ್ವರ್ಟೆಡ್ ಟ್ರಯಾಂಗಲ್ ಬಂದು ಶಕ್ತಿ ದೇವಿ. ನಾವು ಎರಡು ಟ್ರಯಾಂಗಲ್ ಹಾಕಿದ್ರೆ ಫೆಮಿನೈನ್ ಅಲ್ಲಿ ಕೆಳಗಡೆ ಬರೋದು ಫೆಮಿನೈನ್ ಎನರ್ಜಿ. ಫೆಮಿನೈನ್ ಎನರ್ಜಿ ಏನಿತ್ತ ಅದು ಶಕ್ತಿ ಸ್ವರೂಪ. ಅದೇ ಮೇಲ್ಗಡೆ ಹೋಗೋದು ನಮಗೆ ಏನಂದ್ರೆ ಶಿವರೂಪ. ಆಲ್ರೆಡಿ ನೀವು ಆ ಒಂದು ಶಕ್ತಿಗೆ ಈಗ ರೀಸೆಂಟ್ ಆಗಿ ನೀವು ಕನೆಕ್ಟ್ ಆಗ್ತಾ ಇರೋದ್ರಿಂದ, ದೇವಿಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನಿಮ್ಗೆ ಆ ಒಂದು ಟ್ರಯಾಂಗಲ್ ಬಂದು ನಿಮ್ಗೆ ಇನ್ಸ್ಟಾಲ್ ಆಗಿರೋದು. ಸೊ ಇಟ್ಸ್ ಅ ಪಾಸಿಟಿವ್ ಸೈನ್. ಅದು ಬಂತು ಫುಲ್. ಅದು ನಂಗೆ ತುಂಬಾ ಚೆನ್ನಾಗಿ ಅದು ಕ್ಲೆನ್ಸ್ ಮಾಡೋದು ಗೊತ್ತಾಯ್ತು. ಆಮೇಲೆ ಭೂಮಿ ಒಳಗಡೆ ಹೋಗಿ ಅದೊಂಥರ ಏನೋ ಮೇಲಿಂದ ಒಂದು ಕನೆಕ್ಷನ್ ತರ ಆಯ್ತು ಅದು ನನ್ಗೆ. ಆಮೇಲೆ ಇನ್ನೊಂದು ಬಂದು ನೀವು ಅದೇ ನಮ್ದು ಇಂಟೆನ್ಷನ್ ಅದೇ ಹೇಳಿ ನಿಮ್ದು ಸಂಕಲ್ಪನ ಅಂತ ನಾನು ಹೇಳಿದ ತಕ್ಷಣ ಯಾರು ಬ್ಲೆಸ್ ಮಾಡೋ ತರ ಮ್ಯಾಮ್, ನೀವು ನೀರ್ ಕುಡಿ ಅನ್ನೋವರೆಗೂ ಅದು ಹಂಗೆ ಎರಡು ಕೈ ತಲೆ ಮೇಲೆ ಹೆಂಗಿರುತ್ತಲ್ಲ ಅದೇ ತರ ಫುಲ್ ಹೆವಿ ಎನರ್ಜಿ ಆಗ್ತೈತೆ. ಅದು ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಹೆಲ್ತ್ ಬಗ್ಗೆ ಕೇಳ್ಕೊಂಡಿದ್ದೆ, ತುಂಬಾ ನನ್ಗೆ ಅದ್ ಬೇಕಿತ್ತು. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು, ಅದು ಅಷ್ಟು ಎನರ್ಜಿ ಫೀಲ್ ಆಯ್ತಲ್ಲ. ಅದ್ನ ನೀವ್ ಹೇಳಿದ ತಕ್ಷಣ ಈಗ ಅವರು ಹಿ ಸೆಟ್ಟಿಂಗ್ ದ ಸಿಚುಯೇಷನ್ ಟು ಕರೆಕ್ಟ್ ಅಂದ್ರೆ ನಿಮ್ಗೆ ಆ ಸಿಚುಯೇಷನ್ ನ ಅದನ್ನೇ ಹಾಗೆ ಸೆಟ್ ಮಾಡ್ತಾರೆ ಅಂತ ಅಂದ ತಕ್ಷಣ ನಂಗೆ ಅದು ಫೀಲ್ ಆಯ್ತು. ಅದು ತುಂಬಾ ಖುಷಿ ಆಯ್ತು ನಮ್ಗೆ. ಅದು ನಾನು ಆಕ್ಚುಲಿ ಮನೆ ಒಳಗಡೆ ಮಾಡ್ತಾ ಇದೀನಿ, ನಮ್ಗೆ ಇನ್ನೂ ಸನ್ಸೆಟ್ ಆಗಿಲ್ಲ ಇಲ್ಲಿ ದುಬೈನಲ್ಲಿ. ಟೈಮ್ ಇದೆ ನಿಮ್ಗೆ, ನೋ ಪ್ರಾಬ್ಲಮ್, ಆದ್ಮೇಲೆ ಮಾಡಿ. ಆದ್ರೆ ಈ ಟೈಮ್ ನಲ್ಲಿ ಇಷ್ಟು ಫೀಲಿಂಗ್ ಆಯ್ತಲ್ಲ ಅಂತಂದ್ರೆ ಖುಷಿ ಆಗ್ತದೆ ನನ್ಗೆ. ಆಮೇಲೆ ನೀವು ಆ ಚಕ್ರ ಹೇಳಿದ್ರಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿ, ಅದು ಮೋಸ್ಟ್ಲಿ ನಿಮ್ಗೆ ರೂಟ್ ಚಕ್ರದಲ್ಲಿ ಹೋಗಿ, ಐ ಮೀನ್ ಆ ಒಂದು ಟ್ರಯಾಂಗಲ್ ಹೇಳಿದ್ರಲ್ಲ ಡೌನ್ವರ್ಡ್, ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇದಾದ್ಮೇಲೆ ಒಂದು 5 minutes ಮೆಡಿಟೇಷನ್ ಕೂತು ಅಬ್ಸರ್ವ್ ಮಾಡಿ, ಅದು ನಿಮ್ಗೆ ರೂಟ್ ಚಕ್ರದಲ್ಲಿ ಹೋಗಿ ಕೂತಿರುತ್ತೆ. ಅಲ್ಲಿ ಕೂತಿತ್ತು ಮ್ಯಾಮ್, ಅಲ್ಲಿ ಕೂತಿತ್ತು. ಆಮೇಲೆ ನೀವು ಅಟ್ಲ ಅದು ಅಲ್ಲೇ ಇತ್ತದು. ನೀವು ಆಮೇಲೆ ಅದನ್ನ ಭೂಮಿಗೆ ಕಲ್ಸಿ ಅಂದಾಗ ಅದು 2 triangles ಆಗಿ ಸ್ಪ್ಲಿಟ್ ಆಗಿ ಆಮೇಲೆ ಕಾಲಿಂದ ಇಟ್ ವೆಂಟ್. ಇಲ್ಲಾಂದ್ರೆ ಅದು ಅಲ್ಲೇ ಇರ್ತದೆ, ಆಕ್ಚುಲಿ ಅಲ್ಲೇ ಇರ್ತದೆ. ಇರುತ್ತೆ ನೋಡಿ, ಅದು ಅಲ್ಲಿ ಇರುತ್ತೆ. ಅದು ಜಸ್ಟ್ ಅಬ್ಸರ್ವ್, ನೀವು ನಂಗೆ ಆಮೇಲೆ ಮೆಸೇಜ್ ಹಾಕಿದ್ರೆ ಅಲ್ಲಿ ಇದೆ, ಅದು ಇರುತ್ತೆ, ಅದು ಅಬ್ಸರ್ವ್ ಮಾಡಿ. ಸೊ ಏನಕ್ಕೆ ನಿಮ್ಗೆ ಹಾಕಿ ಹೋಗಿದೆ ಅಂದ್ರೆ, ನಿಮ್ದು ಏನ್ ಅಲ್ಲಿ ಕ್ಲೆನ್ಸಿಂಗ್ ಆಗ್ಬೇಕಿತ್ತಲ್ಲ ಸೋಲ್ ಚಕ್ರ, ಅದಕ್ಕೆ ಹೋಗಿದೆ ಅಷ್ಟೇ. ಸ್ಟಾರ್ ಚಕ್ರ ಹೋಗಿದೆ. ಬಟ್ ಎನಿವೇಸ್ ಅದು ನಿಮ್ಗೆ ಅಲ್ಲಿದೆ ಅದು. ಯಾಕಂದ್ರೆ ಮೂಲಾಧಾರ ಚಕ್ರದಲ್ಲಿ ಇರುವಂತದ್ದು, ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಅಂತ ನಾವು ತಗೊಂಡ್ರೆ ಒಂದ್ ಕಡೆ ಗಣಪತಿ ಅಂತ ಹೇಳ್ತೀವಿ, ಇನ್ನೊಂದು ಶಕ್ತಿಯನ್ನ ನಾವು ಅಲ್ಲಿಗೆ ಹಾಕೇನೆ. ಶಿ ಇಸ್ ದ ಕ್ರಿಯೇಟರ್. ಸೊ ಸ್ವಾದಿಷ್ಠಾನ ಮೂಲಾಧಾರ ಅಲ್ಲೇ ಇರುತ್ತೆ, ಅದು ಕ್ರಿಯೇಷನ್ಸ್ ಅಲ್ಲೇ ತಾನೇ ಆಗುವಂತದ್ದು, ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಹೇಳಿ ಚಂದ್ರ ಸರ್.
ನಮಸ್ತೆ. ನಮಸ್ತೆ ಸರ್, ಹೇಳಿ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿದೆ ಸರ್, ಹೇಳಿ. ಅದೇ ಮೇಡಮ್, ಇದು ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಕಾಲು ಕ್ರಾಸ್ ಮಾಡಬಾರ್ದು ಅಂದ್ರಲ್ಲ, ಅದೇನಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ಅಂದ್ರೆ ನೀವು ಚೇರ್ ಮೇಲೆ ಕುತ್ಕೊಂಡಾಗ ಕಾಲ್ ಪಕ್ಕ ಪಕ್ಕ ಇಟ್ಕೋಬೇಕು. ಕೆಳಗಡೆ ಕೂತ್ಕೊಂಡಾಗ ಕಾಲು ನೀವು ಚಕ್ಕಮಟ್ಲು ಹಾಕೊಂಡು ಚಪ್ಪಲ ಮೆಟ್. ತೊಂದ್ರೆ ಇಲ್ಲ, ಚಕ್ಕಮಟ್ಲು ಹಾಕೊಂಡು ಕುತ್ಕೋಬಹುದು. ಸೋಫಾ ಮೇಲೂ ಚಕ್ಕಮಟ್ಲು ಹಾಕೊಂಡು ಕುತ್ಕೋಬಹುದು. ನಾವು ಕಾಲ್ ಕೆಳಗಡೆ ಬಿಡ್ತೀವಲ್ವಾ ಚೇರ್ ಮೇಲೆ ಕುತ್ಕೊಳ್ಳುವಾಗ, ಹ್ಮ್ ಅವಾಗ ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು ಅಥವಾ ಈ ತರ ಕಾಲ್ ಇಟ್ಕೊತೀವಿ ಕುತ್ಕೊಂಡಾಗ ಎನರ್ಜಿ ನಾವು ರಿಸೀವ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಆ ತರ ಹೇಳ್ತೀವಿ ಅಷ್ಟೇ. ಮೇಡಮ್, ಅದು ನಾನು ಕಾಂಪೌಂಡಿಂದ ಅದು ಮುಖ ಪೂರ್ವಕ್ಕಿರ್ಬೇಕಾ ಪಶ್ಚಿಮಕ್ಕಿರ್ಬೇಕಾ? ಆತರ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಸರ್, ಹೆಂಗ್ ಬೇಕಾದ್ರೂ ಆತರ ಏನಿಲ್ಲ. ಏನಿಲ್ಲ. ಈಗ ನಾನು ಕಾಂಪೌಂಡ್ ಒಳಗಡೆ ಕೂತಿದ್ದೆ ಹೊರಗಡೆ. ಓ, ವೆರಿ ಗುಡ್. ಈಗ ನೀವು ಕ್ಯಾಂಡಲ್ ಹಚ್ಕೋಬೇಕು ಅಂದ್ರಲ್ಲ ಮೇಡಮ್, ಕ್ಯಾಂಡ್ಲ್ ಆರೋಗುತ್ತಲ್ಲ ಗಾಳಿಯಲ್ಲಿ. ಅಲ್ಲ, ನೀವ್ ಏನ್ ಅದಕ್ಕೆ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಬರ್ದ್ಬಿಟ್ಟು ಅದನ್ನ ಸುಟ್ಬಿಟ್ಟು ತಗೊಂಡೋಗಿ ಮನೆಯಿಂದ ಆಚೆ ಡಿಸ್ಪೋಸ್ ಮಾಡಿ ಸರ್. ಅದನ್ನ ಮಾಮೂಲಿ ಹೇಳ್ಕೊಟ್ಟಿದ್ದು ನಮ್ದು ನ್ಯೂಮರಾಜ್ ಹೇಳಿದ್ರೆ ಅದೇ 5 ವಿಶ್ಗಳೆಲ್ಲ ಸುಟ್ಬಿಟ್ಟು ಮತ್ತೆ 2 ಟೈಮ್ ಮಾಡ್ತಾ ಇರ್ತೀವಿ. ಹ್ಮ್ ಮನೆ ಒಳಗೆ ಬರ್ದು ಇದ್ರಲ್ಲಿ ಪಲಾವ್ ಎಲೆಯಲ್ಲಿ 1 ದಿವಸ, ಹ್ಮ್ ಪೇಪರ್ ಅಲ್ಲಿ 1 ಹ್ಮ್ ದಿವಸ ಹ್ಮ್ ಅದನ್ನ ಸುಡ್ತೀವಿ, ಯೂನಿವರ್ಸ್ಗೆ ಅದೇ ಹೇಳ್ತಾ ಇರ್ತೀವಿ. ನೀವ್ ಹೇಳದ್ ಬಿಡಿ ಅಷ್ಟೇ. ಅದು ನಮ್ ಕೆಲ್ಸ, ಅದೇ ಹೇಳೋದು ಅವ್ರು ಹೇಳಿರೋದು ನಮ್ ಕೆಲ್ಸ ಆಗಿದೆ ಅನ್ನೋದನ್ನ. ಈಗ ಇದು ಆಲ್ರೆಡಿ ನಿಮ್ಗೆ ಏನ್ ಅಚೀವ್ ಆಗಿದೆ ಅದನ್ನ ಸುಡ್ತಾ ಇರೋದು ನಾವು. ನೀವ್ ಹೇಳಿದ್ದು ನೆಗೆಟಿವ್, ಹ್ಮ್ ಅದಕ್ಕೆ ನಾನು ನೀವ್ ನೆಗೆಟಿವ್ ನ ಬರೀರಿ ಅಂತ. ನಾವು ಹ್ಮ್ ಇಲ್ಲಿ ಇದನ್ನ ನಾವು ವಮನ್ ಕ್ರಿಯಾ ಅಂತ ಹೇಳ್ತೀವಿ. ವಮನ್ ಅಂದ್ರೆ ಆಚೆ ಹಾಕುವಂಥದ್ದು, ವಮನ್ ಅಂದ್ರೆ ವಾಮಿಟ್ ಮಾಡುವಂಥದ್ದು. ವಾಮಿಟ್ ಮಾಡು ಅಂದ್ರೇನು, ನನ್ನ ಒಳಗಡೆ ಇರುವಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ನಾನು ಆಚೆ ಹಾಕ್ಬೇಕು. ಅದನ್ನ ಆಚೆ ಹಾಕ್ದಾಗ್ಲೇ ನಾನು ಈಗ ಜಾಗ ಕ್ಲೀನ್ ಮಾಡಿದ್ರೇನೆ ನಾವು ಹೊಸ ವಿಷಯಗಳನ್ನ ಅಕ್ಸೆಪ್ಟ್ ಮಾಡಕ್ಕಾಗೋದು, ವೆಲ್ಕಮ್ ಮಾಡಕ್ಕಾಗೋದು. ಅದಕ್ಕೋಸ್ಕರ ನಮ್ಮ ಒಳಗಡೆ ಇರುವಂತಹ ಬೇಡದ ವಿಷಯಗಳನ್ನ ಫಸ್ಟ್ ನಾವು ರಿಲೀಸ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಈ ಒಂದು ಕ್ರಿಯೆಯನ್ನ ನಾವು ಉಪಯೋಗಿಸ್ತೀವಿ. ನಾನು ಈಗ್ಲೂ ಬರ್ದ್ಬಿಟ್ಟು ಹ್ಮ್ ದೇವ್ರ ಮನೆ ಒಳಗೆ ಕೂತ್ಕೊಂಡ್ ಬರೀಬೋದಲ್ಲ ಮೇಡಮ್ ಅದು? ಎಲ್ಲಾದ್ರೂ ಬರೀರಿ, ಬಟ್ ಯಾವುದೇ ಕಾರಣಕ್ಕೂ ಓದ್ಬೇಡಿ ವಾಪಸ್ ಬರದ ಮೇಲೆ. ರೂಮ್ ಅಲ್ಲೂ ಬರೀಬಹುದು ಅದನ್ನ, ಎಲ್ಲಾದ್ರೂ ಪೇಪರ್ ಕುತ್ಕೊಂಡ್ ಏನಾದ್ರೂ ತೊಂದ್ರೆ ಇಲ್ಲ, ಎಲ್ಲಾದ್ರೂ ಕುತ್ಕೊಂಡ್ ಬರೀರಿ. ಜಸ್ಟ್ ಮನ್ಸಿಗೆ ಏನೇನ್ ರಿಲೀಸ್ ಮಾಡ್ಬೇಕು ಅನ್ಸುತ್ತೋ ಬರೀರಿ, ಅದೆಲ್ಲಾನು ಸುಟ್ಬಿಟ್ಟು ಆಚೆ ಕ್ಲಿಯರ್. ಯೂನಿವರ್ಸ್ಗೆ. ಮೇಡಮ್, ಅದು ಪಾರ್ಕ್ ಅಲ್ಲಿ ಮಾಡಿ ಅಂತಿದ್ರಲ್ಲ, ಪಾರ್ಕ್ ಅಲ್ಲಿ ಹೆಂಗ್ ಮೇಡಮ್ ಅದು ಡಿಸ್ಟರ್ಬೆನ್ಸ್ ಇರ್ತದಲ್ಲ? ಮೆಡಿಟೇಷನ್ ಮನೆ ಹತ್ರ ಎಲ್ಲಾದ್ರೂ ಇದ್ರೆ ಹತ್ರ ಹೋಗಿ ಪಾರ್ಕ್ ಅಲ್ಲಿ 10 ನಿಮಿಷ ಕೂತ್ಕೊಳ್ಳಿ, ಚಂದ್ರನ್ ಬೆಳಕಲ್ಲಿ ಕಣ್ಮುಚ್ಕೊಂಡ್ ಕೂತ್ಕೊಳ್ಳಿ ಅಂತ ಹೇಳ್ದೆ ಅಷ್ಟೇ. ಇಲ್ಲಂದ್ರೆ ಮನೆ ಹೊರಗಡೆ ಕಾಂಪೌಂಡ್ ಅಲ್ಲಿ ಕೂತ್ಕೊಂಡ್ರು? ಹೌದು, ಆಗತ್ತೆ. ನೋ ಪ್ರಾಬ್ಲಮ್. ಮೇಡಮ್, ನಾವು ಮೆಡಿಟೇಷನ್ ಮಾಡುವಾಗ ಬೆಳಕಿತ್ತಲ್ಲ ಮೇಡಮ್, ಆಗ ಹೆಂಗಿತ್ತು ಅದು? ಬಂದಿದ್ಯಾ ಅದು ಪವರ್? ಏನ್ ಹೇಳಿ? ಈಗ ನಾವು ಮನೆಯಿಂದ ಈಗ ಆಚೆ ಕಾಂಪೌಂಡ್ ಹತ್ರ ಕೂತಿದ್ದೆ ಅನ್ಕೊಳ್ಳಿ, ಈಗ ಅದು ಬೆಳಕಿತ್ತು ಅವಾಗ ಮೆಡಿಟೇಷನ್ ಮಾಡುವಾಗ, ನೀವ್ ಹೇಳ್ತಾ ಇದ್ರಲ್ಲ ಅವಾಗ ಬೆಳಕಿತ್ತು, ಮಾಮೂಲಿ ಬೆಳಕು. ಹ್ಮ್ ಅವಾಗ್ಲೂ ಅದ್ರ ಪವರ್ ಇತ್ತ ಅಂತ? ಇಲ್ಲ ರಾತ್ರಿನೇ ಆಗ್ಬೇಕು ಅದಕ್ಕೆ ಇಲ್ಲ, ಕತ್ಲಾಗ್ಬೇಕು? ಇರುತ್ತೆ 6 ಗಂಟೆ ಮೇಲೆ ನೀವ್ ಯಾವಾಗ ಬೇಕಾ, ಅದಕ್ಕೆ ನಾ 6 ಗಂಟೆಗೆ ಅಂತ ಇಟ್ಟಿದ್ದು. ಹ್ಮ್ ಸೊ 6 ಗಂಟೆಗೆ ತಕ್ಷಣ 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಲಿಲ್ಲ, 6:30 ಹಾ ಆಗಿತ್ತು ಹಾ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ. ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗೋಗಿದೆ ಅಂದ್ರೆ ಅಲ್ಲಿಗೆ ಚಂದ್ರ ಇದಾನೆ ಅಂತಾನೆ ಲೆಕ್ಕ. ಓಹೋ, ಅದಕ್ಕೆ ನಾನು ಬೆಳಕಲ್ಲಿ ಕೂತಿದ್ನಲ್ಲ, ಅದ್ ಹೆಂಗೆ ಅದು ಪವರ್ ಬರ್ತಾ ಇದೆ ಅಂತ ಹಾಗೆ ಅನ್ಕೊಂಡೆ. ಆಗತ್ತೆ ಸರ್, ಆಗತ್ತೆ. ಅದಕ್ಕೆ ಯೂಶುವಲಿ ಈ ತರ ಆಗತ್ತಾ? ಇದನ್ನೆಲ್ಲ ಹ್ಮ್ ಪೂರ್ಣಿಮೆಯ ಧ್ಯಾನ ಎಲ್ಲ ನಾವು ಸಂಜೆ 6 ಗಂಟೆ ಮೇಲೆ ಇಡುವಂತ ಉದ್ದೇಶನೇ ಇದು. ಹ್ಮ್ ಅಮಾವಾಸ್ಯೆ ದಿವಸ ಆದ್ರೆ ಮೇಡಮ್? ಅಮಾವಾಸ್ಯೆ ದಿನ ಅಂದ್ರೆ ಅವತ್ತಿಂದ ಬೇರೆ ಸರ್ ರಿಚುವಲ್ಸ್ ನಾವು ಮಾಡೋದು. ಅವತ್ ಮಾಡುವಂತ ಕ್ರಿಯೆಗಳೇ ಬೇರೆ, ಇವತ್ ಮಾಡುವಂತ ಕ್ರಿಯೆಗಳೇ ಬೇರೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ವಾ ನಿಮ್ದು ಅಟೆಂಡ್? ಅಲ್ಲ, ನಾವು ನಮ್ ಬೇರೆದೆಲ್ಲ ಅಟೆಂಡ್ ಮಾಡ್ತಿದ್ವಲ್ವಾ ಅವತ್ತು ಅದಕ್ಕೆ. ಹಾ ಸಂಜೆ ಹಾ ಅವತ್ತೇನಾಗುತ್ತೆ, ನಾವು ಅಮಾವಾಸ್ಯೆ ದಿನ ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂದ್ರೆ ಅಬಂಡೆನ್ಸ್ ಚೆಕ್ ಬರೆಯೋದನ್ನ ಯೂಶುವಲಿ ಹೇಳ್ಕೊಡ್ತೀನಿ. ಅಬಂಡೆನ್ಸ್ ಚೆಕ್ ಅಂದ್ರೆ ನಮ್ಗೆ ಹಾ ಎಷ್ಟು ಹಾ ಗೊತ್ತು, ಬೇಕೋ ಅದನ್ನ ಮ್ಯಾನಿಫೆಸ್ಟ್. ದುಡ್ಡು ಬೇಕು ಅದನ್ನ. ಅದನ್ನ ಹಾ, ಅವತ್ತು ಸಂಕಲ್ಪ ಸಿದ್ಧಿಲಿ ಹೇಳಿದ್ರು ಮೇಡಮ್, ಅದೇನು ಹೌದು, ಅದನ್ನ ಮೊದ್ಲ ದಿನ ಚೆಕ್ ಬರಿ ಅಂತದ್ದು. ನೆಕ್ಸ್ಟ್ ಹ್ಮ್ ಬೆಳಗ್ಗೆ ಹ್ಮ್ ಸನ್ಸೆಟ್ ಮುಂಚೆ, ಸೂರ್ಯಾಸ್ತಕ್ ಮುಂಚೆ ಹ್ಮ್ ಬರೀಬೇಕು. ಓ, ಚತ್ಕೆ ಎದ್ದು ಬರಿಬೇಕು ಅದನ್ನ? ಅಲ್ಲ, ಬೆಳಗ್ಗೆ ಹ್ಮ್ ಸೂರ್ಯೋದಯ ಆದ್ಮೇಲೆ ಸೂರ್ಯಾಸ್ತದ ಒಳಗಡೆ ಬರಿಬೇಕು ಅದನ್ನ. ಹಾ ಹಾ ಅಮಾವಾಸ್ಯೆ ದಿವಸದಿ. ಅಮಾವಾಸ್ಯೆಗೆ ಇನ್ ನೆಕ್ಸ್ಟ್ ನೆನ್ನೆನೆ ಆಯ್ತು ಅಂದ್ರೆ ಹುಣ್ಣಿಮೆ ಮೇಡಮ್? ಹುಣ್ಣಿಮೆ ನೆನ್ನೆನೆ ಶುರು ಆಗೋಗಿದೆ ಅಂದ್ರು. ನಿನ್ನೆ ಇವತ್ತು 2 ದಿನಾನು ಇದೆ ಸರ್, ಅದಕ್ಕೆ ಇವತ್ತು ಸಂಜೆ ಇಟ್ಕೊಂಡೆ. ಇವತ್ತು ಇಟ್ಕೊಂಡಿದ್ದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಸೊ ಇನ್ಯಾರಿಗಾದ್ರೂ ಏನಾದ್ರು ಕ್ವೆಶ್ಚನ್ಸ್ ಇದೆಯಾ, ಡೌಟ್ಸ್ ಇದೆಯಾ? ಯಾರಿಗೂ ಏನು ಡೌಟ್ಸ್ ಇಲ್ವಾ? ಚಾರ್ಟ್ಸ್ ಅಲ್ಲಿ ಏನಾದ್ರು ಇದೆಯಾ ನೋಡಿ. ಓಕೆ,
ಮೇಡಮ್, ಧ್ಯಾನದ ಮಧ್ಯದಲ್ಲಿ ನಿದ್ದೆ ಬಂದರೆ ಏನು ಅರ್ಥ ದಯವಿಟ್ಟು. ಓಕೆ, ಸೊ ಇಲ್ಲಿ ನಾವು ನಿದ್ರೆ, ಈ ಧ್ಯಾನದಲ್ಲಿ ನಿದ್ರೆ ಬರೋದು ಮತ್ತೆ ಟ್ರಾನ್ಸ್ ಹೋಗೋದು ಎರಡಿದೆ. ಅರೆ ನಿದ್ರೆ, ಟ್ರಾನ್ಸ್ ಅಂದ್ರೆ ಅರೆ ನಿದ್ರೆ, ನಿದ್ರೇನೂ ಅಲ್ಲ ಎಚ್ಚರನೂ ಅಲ್ಲ, ಆ ಒಂದು ಪರಿಸ್ಥಿತಿಯನ್ನ ನಾವು ಟ್ರಾನ್ಸ್ ಅಂತ ಹೇಳ್ತೀವಿ. ಈಗ ನಾನ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ, ಈಗ ಇಲ್ಲಿದ್ದೀರಾ ಅಲ್ಲಿದ್ದೀರಾ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಆಗ ಆ ಇನ್ಸ್ಟ್ರಕ್ಷನ್ಸ್ ನ ನೀವು ಫಾಲೋ ಮಾಡ್ತಾ ಇದ್ದೀರಿ, ನಿದ್ರೆಗೆ ಹೋದಂಗಿದೆ ಅಂತಂದ್ರೆ ಅದು ನಿದ್ರೆ ಅಲ್ಲ, ಟ್ರಾನ್ಸ್. ಇನ್ ಕೇಸ್ ನಾನ್ ಹೇಳಿದ್ ನಿಮ್ಗೆ ಏನೂ ಅರ್ಥ ಆಗಿಲ್ಲ, ಕಂಪ್ಲೀಟ್ ಆಗಿ ನೀವು ತೂಗುಡ್ಸ್ ಬೀಳ್ತಾ ಇದ್ದೀರಿ ಅಂದ್ರೆ ಅದು ನಿದ್ರೆ. ಇನ್ ಕೇಸ್ ಆತರ ನಿದ್ರೆ ಬಂದಿದ್ರೂ ಸಹ ತಪ್ಪಿಲ್ಲ. ಮೆಡಿಟೇಷನ್ ಮಾಡುವಂತ ಟೈಮಲ್ಲಿ ನಿಮ್ಗೆ ನಿದ್ರೆ ಬಂತು ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿಯ ಅಗತ್ಯತೆ ಇದೆ ಅನ್ನೋದನ್ನ ಇದು ತೋರ್ಸುತ್ತೆ. ಓಕೆ, ಸೊ ಇಲ್ಲ ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡಿದಿರಿ ಅಂತ ಅಂದ್ರೆ ಅಲ್ಲಿಗೆ ನೀವು ನಿದ್ರೆ ಮಾಡಿಲ್ಲ. ಸೊ ನಾನು ನಿಮ್ಗೆ ಮಧ್ಯ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೆ, ಹೀಗ್ ಮಾಡಿ ಹಾಗ್ ಮಾಡಿ ಅಂತ, ಅದನ್ನೆಲ್ಲ ಫಾಲೋ ಮಾಡಿದೀರಾ, ನಾ ಹೇಳಿದ ತಕ್ಷಣ ನೀವು ಆಚೆ ಬಂದಿದ್ದೀರಾ ಮೆಡಿಟೇಷನ್ ಇಂದ ಅಂತ ಎಲ್ಲ ಅಂದ್ರೆ ಅಲ್ಲಿಗೆ ನೀವು ಟ್ರಾನ್ಸ್ ಅಲ್ಲಿ ಇದ್ರೆ ಹೊರತು ನಿದ್ರೆ ಮಾಡಿಲ್ಲ. ಅರ್ಥ ಆಯ್ತಾ? ಸೊ ಟ್ರಾನ್ಸ್ಗೂ ನಿದ್ರೆಗೂ ಇಷ್ಟೇ ವ್ಯತ್ಯಾಸ. ಏನು ಗೊತ್ತಾಗಲ್ಲ ಮೇಡಮ್, ನೀವು ಹೇಳ್ದಾಗ, ನೀವು ಶುರು ಮಾಡ್ದಾಗ ಕಣ್ಮುಚ್ಚಿದ್ದು ನಂಗೆ ಈಗ್ಲೇ ಎಚ್ಚರ ಆಗಿದ್ದು, ನನ್ಗೆ ನೀವೇನು ಹೇಳಿದ್ದೇನು ನಾ ಮಾಡಿಲ್ಲ ಅಂತಂದ್ರೆ ಅವಾಗ ನಿದ್ರೆ ಮಾಡಿದ್ದೀರಾ ಅಂತ. ಆಮೇಲೆ ನಿದ್ರೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಬಾಡಿ ಸ್ಟ್ರೈಟ್ ಆಗಿರಲ್ಲ, ತೂಗುಡ್ಸಿ ಬೀಳ್ತಾ ಇರ್ತೀರಾ. ಟ್ರಾನ್ಸ್ ಅಲ್ಲಿ ಇದ್ದಾಗ ತೂಗುಡ್ಸಿ ಬೀಳಲ್ಲ, ಸ್ಟಿಲ್ ಆಗಿರ್ತೀರಾ. ಬಟ್ ನಿಮಗೆ ಅರಿವಿಲ್ದೆ ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ ನ ಗೈಡೆನ್ಸ್ ನ ನೀವು ಫಾಲೋ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ತಪ್ಪಿಲ್ಲ, ನಿದ್ರೆ ಮಾಡೋದು ತಪ್ಪಿಲ್ಲ. ಅದು ಏನಂದ್ರೆ ನಮ್ ದೇಹಕ್ಕೆ ವಿಶ್ರಾಂತಿ ಬೇಕು, ದೇಹ ಮನಸ್ಸಿಗೆ ಅನ್ನೋದನ್ನ ತೋರಿಸುತ್ತೆ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಸುಮಾರು ಜನ ಕೇಳ್ತೀವಿ, ಮೆಡಿಟೇಷನ್ ಮಾಡುವಂತ ಟೈಮಲ್ಲಿ ಸಾಕಷ್ಟು ಆಲೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತೀವಲ್ವಾ. ಸೊ ಏನಕ್ಕೆ ಬರುತ್ತೆ ಅಂದ್ರೆ, ಮೆಡಿಟೇಷನ್ ಅನ್ನೋದು ನಮ್ಮನ್ನ ನಾವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಅಂತ ಟೈಮಲ್ಲಿ ನಮ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಅದು ನಮ್ಮ ಒಳಗಡೆ ಇದ್ದಂತಹ ಒಂದು ಆ ಥಾಟ್ಸ್ ರಿಲೀಸ್ ಆಗ್ತಾ ಇದೆ ಅಂತ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಹಂಗೆ ಬಿಟ್ಬಿಡಿ, ಫಾಲೋ ಮಾಡ್ಬೇಡಿ. ಫಾಲೋ ಮಾಡೋದಂದ್ರೆ ಏನು, ಹಂಗೆ ಬಿಡೋದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾಳೆ ತಿಂಡಿ ಏನ್ ಮಾಡ್ಲಿ ಅಂತ ಒಂದು ಥಾಟ್ ಬಂತು ನನಗೆ ಸಡನ್ ಆಗಿ ಮೆಡಿಟೇಷನ್ ಮಾಡುವಾಗ. ಅವಾಗ ನಾನು ಅದಕ್ಕೆ ಅಲ್ಲೇ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಚಪಾತಿ ಮಾಡ್ಲಾ, ಉಪ್ಪಿಟ್ಟು ಮಾಡ್ಲಾ, ದೋಸೆ ಮಾಡ್ಲಾ ಅಂತ ಹೋದ್ರೆ ಇದನ್ನ ನಾವು ಫಾಲೋ ಮಾಡೋದು ಅಂತ ಆಗುತ್ತೆ. ಓಕೆ, ಹಾಗಾಗಿ ನಾವು ಥಾಟ್ಸ್ ಬಂದೇ ಬರುತ್ತೆ. ಥಾಟ್ಸ್ ಬರ್ದೇ ಇರುವಂತ ವ್ಯಕ್ತಿ ಯಾರು ಇಲ್ಲ ಮೆಡಿಟೇಷನ್ ಮಾಡುವಂತ ಟೈಮಲ್ಲಿ. ಆ ಥಾಟ್ಸ್ ಬಂದ್ರೆ ಅದನ್ನ ನಾವು ಫಾಲೋ ಮಾಡ್ಬಾರ್ದು. ಅದನ್ನ ಹಿಂದೆ ಅದನ್ನ ಜೋಡಿಸ್ಕೊಂಡು ಪ್ಲಾನಿಂಗ್ ಮಾಡಕ್ ಹೋಗ್ಬಾರ್ದು. ಜಸ್ಟ್ ಅದ್ ಬರುತ್ತೆ, ಅದ್ ಪಾಟ್ಗೆ ಅದು ಹೋಗುತ್ತೆ. ನಮ್ಮ ಆ ತುಂಬಾ ಥಾಟ್ಸ್ ಬರ್ತಾ ಇದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಮ ಜ್ಞಾನನ, ನಮ್ಮ ಫೋಕಸ್ ಅನ್ನ ತಂದು ಉಸಿರಾಟದ ಮೇಲೆ ತಂದು ನಿಲ್ಸ್ಕೊಂಡ್ಬಿಡ್ಬೇಕು. ಜಸ್ಟ್ ಒಂದ್ 2 ಸಲ ಉಸಿರಾಟ ಹೆಂಗಾಗ್ತಿದೆ ಅಂತ ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಥಾಟ್ಸ್ ತಾನೇ ಹಚ್ಚಿಟ್ಟು ಬರಲ್ಲ ಥಾಟ್ಸ್. ಈ ತರ ಪದೇ ಉಸಿರಾಟದ ಮೇಲೆ ಗಮನ ಕೊಡ್ತಾ ಏನಾಗುತ್ತೆ, ನಮ್ಮಲ್ಲಿ ಥಾಟ್ಸ್ ಕಡಿಮೆ ಆಗುತ್ತೆ. ಥಾಟ್ಸ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಒಂದು ಮೈಂಡ್ ಕ್ಲಾರಿಟಿ ಬಂದು ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಕ್ಲಿಯರಾ? ಸೊ ಇನ್ನೇನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರು? ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ ಲಿಂಕ್ ಅನ್ನ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ನೈಟ್. ನಮಸ್ತೆ.